ಇಡೀ ಜಗತ್ತಲ್ಲಿ ಈ ಮನೆ ಇರುವಂತದ್ದು ಒಂದೇ ಒಂದು ಮನೆ. ಈ ಮನೆ ನಾವು ಪೂರ್ತಿ ಕಲ್ಲಿಂದ ಕಟ್ಟಿದೀವಿ, ಸಿಮೆಂಟ್ ಕಾಂಕ್ರೀಟ್ ಹಾಕ್ಲಿಲ್ಲ. ಕಲ್ಲಿನಿಂದ ಕಟ್ಟಿರುವಂತ ಮನೆ ಒಳಗಡೆ ಎಲ್ಲ ಲೇಟೆಸ್ಟ್ ಅಮೆನಿಟೀಸ್ ಯಾವ ರೀತಿ ಮಾಡಬಹುದು, ಯಾವ ರೀತಿ ಇರಬಹುದು ಅಂತ ನೀವು ಊಹೆ ಮಾಡ್ತಿರೋ ಅದಕ್ಕಿಂತ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ನಾವು ಒಳಗಡೆ ಮಾಡಿದೀವಿ. ಗೋಡೆ ಕಲ್ಲು, ಕಾಲಂ ಕಲ್ಲು, ಕ್ಯಾಪಿಟಲ್ ಕಲ್ಲು, ಬೇಸ್ಮೆಂಟ್ ಫುಟಿಂಗ್ ಕಲ್ಲು, ಸ್ಲ್ಯಾಬ್ ಬೀಮ್, ಪ್ಲಿಂತ್ ಬೀಮ್ ಎಲ್ಲ ಕಲ್ಲು, ಮೇಲ್ಛಾವಣಿ ಇದೆಲ್ಲ ರೂಫ್ ಅದು ಸಹ ಕಲ್ಲು. ಸರ್ ಮೇನ್ ಡೋರ್ ಎಲ್ಲ ಟಿಕ್ ವುಡ್ ಮಾಡಿದೀವಿ. ಅಂದ್ರೆ ಈ ಹಾಲ್ ಬರುತ್ತೆ ನಿಮ್ಗೆ 32 ಅಡಿಗೆ 28 ಅಡಿ ಹಾಲಿದು. 1 2 3 4 5 6 ಸ್ಲ್ಯಾಬ್ ಹಾಕಿದೀವಿ ಇಲ್ಲಿ. ಈಗ ನೀವು ಸುತ್ತಿಗೆ ತಗೊಂಡು ಇಷ್ಟು ಸ್ಲ್ಯಾಬ್ಸ್ ಹೊಡೆದಾಕ್ಬಿಟ್ರು ಸಹ ಕಲ್ಲು ಕೆಳಗಡೆ ಬೀಳೋದಿಲ್ಲ. ಒಂದೇ ಚೂರು ಶೆಕೆ ಆಗೋದಿಲ್ಲ, ಒಂದ್ ಚೂರು ಚಳಿ ಆಗೋದಿಲ್ಲ. ಆ ಮಾಡರೇಟ್ ಟೆಂಪರೇಚರ್ ಮೇಂಟೈನ್ ಆಗ್ತಿದೆ. ವಾಟರ್ ಲೈನ್ ಆಗಿರ್ಬೋದು, ಓಕೆ, ಡ್ರಿಂಕಿಂಗ್ ವಾಟರ್ ಇರ್ಬೋದು, ನಿಮ್ಗೆಲ್ಲೂ ಪೈಪ್ ಲೈನ್ ಕಾಣೋದಿಲ್ಲ, ಗ್ಯಾಸ್ ಪೈಪ್ ಲೈನ್ ಕಾಣೋದಿಲ್ಲ ಸರ್. ಆಮೇಲೆ ಈ ಮನೆಯಲ್ಲಿ ಎಲೆಕ್ಟ್ರಿಕ್ ಎಲ್ಲ ನಾವು ಟೋಟಲ್ ಆಟೋಮೈಸೇಷನ್ ಮಾಡಿದ್ದೆ. ಈ ಬೆಡ್ರೂಮ್ ಸೈಜ್ ಬಂದು ನಮಗೆ 16 feet by 28 feet ಇದು. 28 ಅಡಿಗೆ 16 ಅಡಿ. ನನ್ನ ಸ್ವಂತ ಮನೆಯಲ್ಲಿ ನಾನು ಒಬ್ಬ ಮಹಾರಾಜನ ಬಳಕಬೇಕು ಅಂದ್ರೆ ಮಾನಸಿಕವಾಗೂ ಮಹಾರಾಜ ಆಗಿರ್ಬೇಕಲ್ವಾ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳಿ ಗಾದೆನೇ ಇದೆ ನಮ್ಮ ಹಿರಿಯರು ಮಾಡಿದಂಥದ್ದು. ಮನೆ ಕಟ್ಟಬೇಕು ಅಂದ ತಕ್ಷಣ ನಮ್ಗೆ ಎಷ್ಟೊಂದು ಕಾನ್ಸೆಪ್ಟ್ಸ್ ಬರ್ತವೆ. ಈಗಂತೂ ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಕಾಲ, ಟೆಕ್ನಾಲಜಿ ಕಾಲ, ಎಲ್ರಿಗೂ ಬೇಗ ಬೇಗ ವಿಷಯಗಳು ಗೊತ್ತಾಗುತ್ತೆ. ಬೇರೆ ಬೇರೆ ಥರದ ಮನೆಗಳು ಅಂದರೆ ಒಂದು ಕನ್ವೆನ್ಷನಲ್ ಮೆಥಡ್ ಇರುತ್ತೆ, ಒಂದು ಕಾಂಕ್ರೀಟ್ ಸ್ಟ್ರಕ್ಚರಾಗಿ ಕಟ್ಟುವಂಥದ್ದು. ಅದು ಬಿಟ್ಟು ಅನೇಕ ವೆರೈಟಿ ಮನೆಗಳಿದ್ದಾವೆ. ಆದರೆ ನಾನು ಈಗ ನಿಮಗೆ ತೋರ್ಸೋಕ್ಕೆ ಬಂದಿರುವಂತಹ ಮನೆಯೇ ತುಂಬ ವಿಶೇಷವಾದ ಮನೆ. ನಾನಂತೂ ನನ್ನ ಜೀವನದಲ್ಲೇ, ನನ್ನ ಲೈಫಲ್ಲೇ ಅಂತ ಮನೆ ನೋಡಿಲ್ಲ. ಬಹುಶಃ ನೀವು ಯಾರೂ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ, ಇಡೀ ಜಗತ್ತಲ್ಲಿ ಈ ಮನೆ ಇರುವಂಥದ್ದು ಒಂದೇ ಒಂದು ಮನೆ. ಮತ್ತು ಬೆಂಗಳೂರಿನಲ್ಲಿದೆ ಈ ಮನೆ. ನೀವು ನೋಡ್ತಾ ಇರೋ ಸ್ನೇಹಿತರೆ, ಇದು ಬೆಂಗಳೂರಿನ ಚಂದಾಪುರದ ಹತ್ರ ಇರುವಂಥ ಸೂರ್ಯ ಸಿಟಿ ಹತ್ರ ನಾನಿದ್ದೀನಿ. ಇಲ್ಲಿ ನಮ್ಮ ಗೋವಿಂದರಾಜ್ ಅವರು, ಹೆಮ್ಮೆಯ ಕನ್ನಡಿಗ ಗೋವಿಂದರಾಜ್ ಅವರು ಕಟ್ಟಿರುವಂತಹ ಮನೆ ಇದೆ. ಏನು ಮನೆ ಪರಂ ಹೇಳ್ಬಿಡು ವಿಶೇಷ ಅಂತ ಕೇಳ್ತಿರ್ಬೇಕು. ಸಂಪೂರ್ಣ ಕಲ್ಲಿನಲ್ಲೇ ಕಟ್ಟಿರುವಂಥ ಮನೆ. ಕಲ್ಲು ಅಂದರೆ ಒಂದ್ರ ಮೇಲೆ ಒಂದು ಜೋಡಿಸಿ ಕಟ್ಟಿರುವಂಥದ್ದಲ್ಲ ಸ್ನೇಹಿತರೆ. ಕಲ್ಲುಗಳನ್ನ ಇಂಟರ್ಲಾಕ್ ಮೆಥಡಲ್ಲಿ, ಪೇಟೆಂಟ್ ಟೆಕ್ನಾಲಜಿಯಲ್ಲಿ ಕಟ್ಟಿರುವಂತಹ ಸಂಪೂರ್ಣ ಕಲ್ಲಿನ ಮನೆ. 60/80, 60/80 ಕಟ್ಟಿರುವಂಥ ಮನೆ. ಹೇಗಿದೆ ನೋಡೋ ಕುತೂಹಲ ಇದೆಯಾ? ಎಸ್, ಬನ್ನಿ. ಇಡೀ ಜಗತ್ತಿನ ಏಕೈಕ ಮನೆಯ ಟೂರ್ಗೆ ನಿಮಗೆ ಸ್ವಾಗತ. ಅದರ ಮಾಲೀಕರು ಗೋವಿಂದರಾಜ್ ಅವರು. ಗೊತ್ತಿಲ್ಲ ನನಗೆ, ನಮ್ಮ ನೋಡೋಕೆ ಬಿಡ್ತಾರೋ ಇಲ್ವೋ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಗೋವಿಂದರಾಜ್ ಅವರು ಹೇಗಿದ್ರಿ ಸರ್? ಆರಾಮ್ ಸರ್, ಫುಲ್ ಫೈನ್ ಸರ್. ನಿಮ್ಮ ಮನೆ ಹೊರಗಡೆಯಿಂದ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಸೊ ನಾನು ರಿಸರ್ಚ್ ಮಾಡಿದ ಪ್ರಕಾರ ಇಡೀ ಜಗತ್ತಲ್ಲಿ ಒಂದೇ ಮನೆ ಇರೋದಿದು. ಖಂಡಿತ ಸರ್, ಹೌದು. ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಸರ್. ನಮ್ಮ ಮಾತು ಬನ್ನಿ ಸರ್. ನೋಡ್ಬೋದಾ? ಖಂಡಿತ ಬನ್ನಿ. ಅಯ್ಯೋ ಬನ್ನಿ ಸರ್, ಎಲ್ರಿಗೂ ಸ್ವಾಗತ. ಬನ್ನಿ ಕಲಾವಿದ ವೀಕ್ಷಕರಿಗೆ. ಈ ಮನೆ ನಾವು ಪೂರ್ತಿ ಕಲ್ಲಿಂದ ಕಟ್ಟಿದೀವಿ. ಸ್ಟ್ರಕ್ಚರ್ಗೆ ಯಾವುದೇ ಕಾರಣಕ್ಕೂ ಸಿಮೆಂಟ್ ಕಾಂಕ್ರೀಟ್ ಹಾಕ್ಲಿಲ್ಲ. ಮತ್ತೆ ನಿಮ್ಗೆ ಮೇಲೆ ಕಾಣ್ತಿದ್ದಲ್ಲ, ಲೈಟಿಂಗ್ಸು, ಫ್ಯಾನ್ ಎಲ್ಲ, ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಎಲ್ಲ ಟೋಟಲ್ ಕನ್ಸಿಡರ್ ಮಾಡಿದ್ದೀವಿ. ಮತ್ತೆ ಈ ಮನೆ ಹೇಗೆ ಅಂತಂದ್ರೆ ಕಲ್ಲಿನಿಂದ ಕಟ್ಟಿರುವಂತ ಮನೆ ಒಳಗಡೆ ಎಲ್ಲ ಲೇಟೆಸ್ಟ್ ಅಮೆನಿಟೀಸ್ ಯಾವ ರೀತಿ ಮಾಡಬಹುದು, ಯಾವ ರೀತಿ ಇರಬಹುದು ಅಂತ ನೀವು ಊಹೆ ಮಾಡ್ತಿರೋ ಅದಕ್ಕಿಂತ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ನಾವು ಒಳಗಡೆ ಮಾಡಿದ್ದೀವಿ. ಬನ್ನಿ. ಈಗ ಈ ಕಲ್ಲಿಂದ ಕಟ್ಟಿರೋ ಮನೆಯಲ್ಲಿ ಗೋಡೆ ಕಲ್ಲು, ಕಾಲಂ ಕಲ್ಲು, ಕ್ಯಾಪಿಟಲ್ ಕಲ್ಲು, ಬೇಸ್ಮೆಂಟ್ ಫುಟಿಂಗ್ ಕಲ್ಲು, ಸ್ಲ್ಯಾಬ್ ಬೀಮ್, ಪ್ಲಿಂತ್ ಬೀಮ್ ಎಲ್ಲ ಕಲ್ಲು. ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಮೇಲ್ಛಾವಣಿ ಇದೆಲ್ಲ ರೂಫ್ ಅದು ಸಹ ಕಲ್ಲು. ಆ ಕಲ್ಲು ಒಂದಕ್ಕೊಂದು ಇಂಟರ್ಲಾಕ್ ಮಾಡಿದೀವಿ. ಅದನ್ನ ಟಂಗನ್ ರೂಮ್ ಮೆಥಡ್ ಅಲ್ಲಿ ಮಾಡಿದೀವಿ. ಕಲ್ಲು ಅಂತ ಹೇಳ್ತಾ ಇದಾರೆ. ಹೌದು, ನಾವು ನೋಡ್ತಿದ್ವಿ, ನಮ್ಮ ಹಿರಿಯರು ಕೂಡ ಕಲ್ಲಲ್ಲೇ ಕಟ್ಟಿದ್ರು. ಸೊ ತಾವು ಕಲ್ಲಲ್ಲೇ ಕಟ್ಟಿದಿರಿ. ಹಿರಿಯರು ಕಟ್ಟಿರೋ ಕಲ್ಲಲ್ಲಿ ಹಳೆ ಕಾಲ ದೇವಸ್ಥಾನಗಳು ಅದೆಲ್ಲ ಕಲ್ ಮೇಲೆ ಕಲ್ಲಿಟ್ಕೊಂಡು ಹೋಗಿದ್ದಾರೆ. ಹೌದು, ಉದಾಹರಣೆ ಹಂಪೆ ತಗೊಳ್ಳಿ. ಹಂಪೆಯಲ್ಲಿ ಒಂದ್ ಕಲ್ ಮೇಲೆ ಒಂದು ಕಲ್ಲಿಟ್ಟಾಗ ಅದರಲ್ಲಿ ಗ್ಯಾಪ್ ಜಾಸ್ತಿ ಇದೆ. ಮತ್ತೆ ಕಲ್ಲು ಒಂದ್ ಕಡೆ ಜರುಗುವಂತ ಸಾಧ್ಯತೆ ಇರುತ್ತೆ. ಇರಲ್ಲ ಆ ರೀತಿ ಅಲ್ಲ. ನಾವು ಒಂದಕ್ಕೊಂದು ಇಂಟರ್ಲಾಕ್ ಮಾಡಿರ್ತೀವಿ. ಉದಾಹರಣೆ ನೋಡಿ, ಬೀಮ್ ಇದೆ, ಬೀಮ್ಗೂ ಆ ಕ್ಯಾಪಿಟಲ್ ಲಾಕ್ ಮಾಡಿದೀವಿ. ಅಲ್ಲ, ಕ್ಯಾಪಿಟಲ್ ಬಂದು ಕಾಲಂ ಲಾಕ್ ಮಾಡಿದೀವಿ. ಈ ಕಾಲಂ ಅಲ್ಲಿ ಈ ವಾಲ್ ಸ್ಲ್ಯಾಬ್ಸ್ ಇದೆ ಅಲ್ವಾ, ಇದೆಲ್ಲ ಈಗ ಒಳಗಡೆ ಮತ್ತೆ ಈ ಒಳಗಡೆ ಲಾಕ್ ಆಗಿದೆ. ಇದ್ರೊಳಗೆ ಹೋಗಿದೆ. ಹೌದು, ಮತ್ತೆ ಇದ್ರೊಳಗಡೆಗೆ ವುಡ್ ಫ್ರೇಮ್ ಲಾಕ್ ಆಗಿದೆ. ಈ ರೀತಿ ಟೋಟಲ್ ಬಿಲ್ಡಿಂಗ್ ನಾವು ಯಾವ ರೀತಿ ಇಂಟರ್ಲಾಕ್ ಮಾಡಿದೀವಿ ಅಂತಂದ್ರೆ ಅಕ್ಷರಶಃ ಇದೆಲ್ಲ ಒಂದು ಕಲ್ಲಿಂದ ಮಾಡಿದಂತ ಒಂದು ಭವನ ಆಗಿ ಮಾಡಿರ್ತೀವಿ. ಮತ್ತೆ ನಾವು ಫುಟಿಂಗು ಸಹ ಕಾಂಕ್ರೀಟ್ ಹಾಕ್ಲಿಲ್ಲ. ಬೇಸ್ಮೆಂಟ್ ಅಂತೀವಲ್ಲ, ಬೇಸ್ಮೆಂಟ್ ಅಂತಂದ್ರೆ ಬೇಸ್ಮೆಂಟ್ ಫುಟಿಂಗ್ ಬರ್ತಲ್ಲ, 6 ಅಡಿ ದಪ್ಪದ್ದು, 4 ಅಡಿ ದಪ್ಪದ್ದು ಫುಟಿಂಗ್ ಸ್ಟೋನ್ ಹಾಕಿದ್ವಲ್ಲ, ಅದು ಸಹ ಕಾಂಕ್ರೀಟ್ ಅಲ್ಲ. ಕಾರಣ ಇಷ್ಟೇ, ಕಾಂಕ್ರೀಟ್ಗೆ ಲೈಫ್ ಮಹಾ ಅಂದ್ರೆ ಎಷ್ಟು ದಿವಸ ತಗೊಳ್ಬೋದು ನೀವು? 100 ವರ್ಷ ಅನ್ಕೊಳ್ಳಿ. ಅದಾದ್ಮೇಲೆ ಆ ಕಾಂಕ್ರೀಟು ಶಿಥಿಲವಾಗೋಗುತ್ತೆ. ಮತ್ತೆ ಅದ್ರ ಮೇಲೆ ಕೊಟ್ಟಿರುವಂತ ನಾವು ಲೋಡು ಈ ಬಿಲ್ಡಿಂಗ್ಗೆ ಅದು ವೀಕ್ ಆಗ್ಬೋದು. ಅದಕ್ಕೋಸ್ಕರ ನಾವು ಕೆಳಗಡೆಯಿಂದ ಬೇಸ್ಮೆಂಟ್ ಇಂದ ಕಲ್ಲಲ್ಲೇ ಮಾಡ್ಕೊಂಡ್ ಬಂದಿದ್ದೀವಿ. ಮತ್ತೆ ಈ ಕಲ್ಲಲ್ಲಿ ಕಟ್ಟಿರುವಂತ ಭವನದಲ್ಲಿ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಒಂದು ವಿಷಯ ಹೇಳ್ತೀನಿ. ಕಲ್ಲಿಗೆ ಎಷ್ಟು ವರ್ಷಕ್ಕೆ ಇದು ವೆದರ್ಡ್ ಆಗ್ಬೋದು ಅಥವಾ ಶಿಥಿಲವಾಗ್ಬೋದು ಅಂತ ನಿಮ್ಮ ಅನಿಸಿಕೆ ಇದೆಯೋ ಅಷ್ಟು ವರ್ಷದವರೆಗೂ ಈ ಮನೆ ಲೈಫ್ ಇದೆ. 1000 ವರ್ಷದಲ್ಲಿ ಕಟ್ಟಿರುವಂತ ಟೆಂಪಲ್ಸ್, ದೇವಸ್ಥಾನ ಇದಾವಲ್ವಾ, ಆ ದೇವಸ್ಥಾನಗಳು ಏನಕ್ಕೆ ಇದುವರೆಗೂ ಬೀಳಿಲ್ಲ? ಅಥವಾ ಟೆಕ್ನಾಲಜಿ ಅಲ್ಲ ಸರ್, ಅದ್ರಲ್ಲಿ ಕೇವಲ ಕಲ್ಲು. ಆ ಕಲ್ಲಿಗೆ ನಶಿಸು ಹೋಗುವಂತ ಒಂದು ಸಮಯ ಇದೆಯಲ್ವಾ, ಅದು ಎಷ್ಟು ಸಾವಿರ ವರ್ಷ ಅಂತ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಸಾವಿರ ವರ್ಷ ಅಂತ ಅನ್ಸಿದ್ಯೋ ಅಷ್ಟು 1000 ವರ್ಷದವರೆಗೂ ಈ ಕಲ್ಲು ಮನೆ ಇರುತ್ತೆ.
ಆದರೆ ಕಾಂಕ್ರೀಟ್ ನಮ್ಗೆ ಗೊತ್ತಿದೆ ಎಷ್ಟು ದಿವಸಕ್ಕೆ ಅದು ಶಿಥಿಲವಾಗಿ ಹೋಗುತ್ತೆ, ವೆದರ್ಡ್ ಆಗೋಗುತ್ತೆ, ಬಿಟ್ಟೋಗುತ್ತೆ, ಸ್ಟೀಲ್ ಎಲ್ಲ ನಿಮಗೆ ತುಕ್ಕಿಡ್ದು ಹೋಗುತ್ತೆ, ಆದ್ರಿಂದ ಹೋಗುತ್ತೆ. ಇದೆಲ್ಲ ಸಮಸ್ಯೆನೇ ಇಲ್ಲ ನಿಮಗೆ. ಸೊ ನೀವು ಕಬ್ಬಣನೂ ಬಳಸಿಲ್ಲ? ಇಲ್ಲ, ಕಬ್ಬಣನೂ ಬಳಸಿಲ್ಲ, ಸಿಮೆಂಟು ಬಳಸಿಲ್ಲ. ನೋಡಿ ಈ ಜಾಯಿಂಟ್ ಎಲ್ಲ ಯೂಸ್ ಮಾಡಿದ್ರೆ ಇದು ಗ್ರೌಟ್, ಇದು ಏನಕ್ಕೆ ಅಂತಂದ್ರೆ ಈ ಕಲ್ಗೂ ಸೆಂಟ್ರಲ್ ಇದೆ, ಇದು ಗ್ರೌಟಿಂಗ್ ಮೆಟೀರಿಯಲ್. ಇದು ಅಂದ್ರೆ ಸಿಮೆಂಟ್ ಅಲ್ಲ, ಒಂದು ಕಲ್ಲು ಹಿಡ್ಕೊಳಕ್ ಹಾಕಿರೋ ಅಂತ ಅದು ಏಜೆಂಟ್ ಅಲ್ಲ. ಅದು ಅದೇನಕ್ಕೆ ಅಂದ್ರೆ ಗ್ಯಾಪ್ ಫಿಲ್ಲಿಂಗ್ಗೋಸ್ಕರ ಬಿಟ್ಟಿದ್ದೀವಿ. ಬಿಟ್ರೆ ಇದಕ್ಕೆ ನಾವು ಟಂಗ್ ಅಂಡ್ ಗ್ರೂ ಮೆಥಡ್ ಅಂತ ಹೇಳ್ತೀವಿ. ಆ ಮೆಥಡ್ ಅಲ್ಲಿ ಹೇಗೆ ಅಂತಂದ್ರೆ ನೀವು ಅದು ಹಾಕಿಲ್ಲ ಅಂದ್ರೆ ಸಹ ಒಳಗಡೆ ವಾಟರ್ ಲೀಕ್ ಆಗೋದಿಲ್ಲ. ಈ ಮೇಲೆ ರೂಫ್ ಹಾಕಿದೀವಲ್ವಾ, ಈ ರೂಫಲ್ಲಿ ಜಾಯಿಂಟ್ ಇದೆ ಅಲ್ವಾ, ಆ ಜಾಯಿಂಟ್ ಅಲ್ಲಿ ನಾವ್ ಏನು ಹಾಕಿಲ್ಲ ಅಂದ್ರೂ ಸಹ ಮೇಲಿಂದ ನೀರು ಬಿದ್ರೆ ಅಲ್ಲಿ ಒಳಗಡೆ ಲೀಕ್ ಆಗೋದಿಲ್ಲ. ಅಂದ್ರೆ ಆ ಲೆವೆಲ್ಗೆ ನಾವು ಜಾಯಿಂಟ್ ಕ್ಲೋಸ್ ಮಾಡಿರ್ತೀವಿ. ಅಷ್ಟು ಮೈನ್ಯೂಟ್ ಮೈಕ್ರಾನ್ಸ್ ಲೆವೆಲ್ ನಾವು ಜಾಯಿನ್ ಮಾಡಿರ್ತೀವಿ. ಸಣ್ಣ ಕೂದಲಲ್ಲ, ನಾವು ಅದಕ್ಕೆ ಏನ್ ಕರಿತೀವಿ ಅಂದ್ರೆ ನಮ್ಮ ಭಾಷೆಯಲ್ಲಿ ಇದನ್ನ ಪೇಪರ್ ಜಾಯಿಂಟ್ ಅಂತ ಕರಿತೀವಿ. ಪೇಪರ್ A4 ಶೀಟ್ ಇರಲ್ಲ, ಆ ಪೇಪರು ಸಹ ಒಳಗಡೆ ಹೋಗ್ಬಾರ್ದು. ಆ ಲೆವೆಲ್ ನಾವು ಅದನ್ನ ಸೆಟ್ ಮಾಡಿ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿರ್ತೀವಿ. ಈಗ ನಿಮ್ಗೆ ಗೊತ್ತು, ಒಂದು ಮೆಷಿನ್ ಅಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ತಯಾರು ಮಾಡ್ಬೇಕಾದ್ರೆ CNC ಅಲ್ಲಿ ಎಷ್ಟು ಅಕ್ಯುರೇಸಿ ಬರುತ್ತೆ, ಅದನ್ನ ಕಲ್ ಮೇಲೆ ಪ್ರಯೋಗ ಮಾಡಿದ್ರೆ ಊಹೆ ಮಾಡಿ ನೋಡಿ ಇನ್ನೆಷ್ಟು ಅಕ್ಯುರೇಸಿ ಇರಬೇಕು. ಉಪಯೋಗಿಸಿ ಈ ಬಿಲ್ಡಿಂಗ್ ಕಟ್ಟಿದ್ದೀವಿ. ಇದ್ರಲ್ಲಿ ನಾವೇನು ಗೊತ್ತಾ ಮಾಡಿದ್ದೀವಿ, ನಮಗೆ ಗುರುತ್ವಾಕರ್ಷಣ ಬಲ ಅಂತಾರಲ್ವಾ, ಈ ಗ್ರಾವಿಟೇಷನ್ ಪವರ್ ಇದೆಲ್ಲ, ಅದ್ರ ಮೇಲೆ ನಾವು ಇಂಟರ್ಲಾಕ್ ಮಾಡಿದ್ದೀವಿ. ಎಕ್ಸಾಂಪಲ್ ಏನಂದ್ರೆ ಈ ರೀತಿ ಇದೆ ಅಂದರೆ ಅದನ್ನು ಲಾಕ್ ಮಾಡಿದಾಗ ತಾನಾಗಿ ಲಾಕ್ ಆಗಿದೆ ಹೊರತು ಬೇರೆ ಯಾವುದೇ ಅಡೆಸಿವ್ ಹಾಕಿ ಆಗಲಿ, ಬೇರೆ ಯಾವುದೇ ಲೋಹದ ವಸ್ತು ಆಗಲಿ, ಸಿಮೆಂಟ್ ಹಾಕಿ ಆಗಲಿ ಒಂದಕ್ಕೊಂದು ಇಂಟರ್ಲಾಕ್ ಮಾಡಲೇ ಇಲ್ಲ. ನಾವು ಈ ಕಾನ್ಸೆಪ್ಟ್ಗೆ ಆ ಮೆಥಡ್ಗೋಸ್ಕರ ಈಗ ನಾವು ಪೇಟೆಂಟ್ ತಗೊಂಡಿರೋದು. ನಮ್ಮ ಗೋವಿಂದರಾಜ್ ಸರ್ ಹೇಳ್ತಾ ಇರೋದು, ಈ ಸ್ಟ್ರಕ್ಚರ್ ಯಾರಾದ್ರೂ ಕೇಳಿದ್ರೆ ಇದು ಯಾವಾಗ ಈ ಮನೆ ಬಿದ್ದೋಗ್ಬೋದು ಅಥವಾ ಈ ಮನೆ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಅಂತ ಕೇಳೋ ಪ್ರಶ್ನೆಗೆ ನನ್ನ ಉತ್ತರ ಒಂದೇ ಒಂದು, ಈ ಭೂಮಿ ಯಾವತ್ತೂ ಸಂಪೂರ್ಣ ಮುಳುಗೋಗುತ್ತಲ್ಲ ಅವತ್ತು ಈ ಮನೆ ಮುಳುಗೋಗುತ್ತೆ. ಖಂಡಿತ ಸರ್, ಒನ್ ಅಂಡ್ ಓನ್ಲಿ ಆನ್ಸರ್. 50 ವರ್ಷನ 100 ವರ್ಷನ 1000 ವರ್ಷನ ಗೊತ್ತಿಲ್ಲ, ಈ ಭೂಮಿ ನಾಳೆ ಮುಳುಗೋಗುತ್ತೆ, 1,00,000 ವರ್ಷ ಬಿಟ್ಟು ಮುಳುಗೋದ್ರೆ 1,00,000 ವರ್ಷ ಬಿಟ್ಟು ಮುಳುಗೋಗುತ್ತೆ. ಹೌದು, ಭೂಕಂಪ ಆಗ್ಬೋದು. ಹೌದು, ಭೂಕಂಪ ಆದ್ರೆ ಮನೆ ಬೀಳುತ್ತಲ್ಲ ಅನ್ನೋದು ಎಲ್ರಿಗೂ ಒಂದಿರುವಂತ ಭಯ. ನಾವು ಈ ಬಿಲ್ಡಿಂಗ್ ಅಲ್ಲಿ ಎಲ್ಲೂ ನಾವು ಪಾಯಿಂಟ್ ಲೋಡ್ ಕೊಟ್ಟಿಲ್ಲ, ಎಲ್ಲ ಲೋಡು ಡಿಸ್ಟ್ರಿಬ್ಯೂಷನ್ ಲೋಡ್ ಕೊಟ್ಟಿರೋದು. ಪ್ರತಿಯೊಂದು ಬಿಲ್ಡಿಂಗ್ ಮೇಲೆ ಪ್ರತಿ ಲೋಡು ಸಹ ಅದು ಲೋಡ್ ಟ್ರಾನ್ಸ್ಫರ್ ಆಗಿ ಫುಟಿಂಗ್ ವರ್ಗೂ ಹೋಗಿರುತ್ತೆ. ಮತ್ತಿನ್ನೊಂದೇನಂದ್ರೆ ಎಲ್ಲ ಶೇರ್ ವಾಲ್ಸ್ ಕೊಟ್ಟಿರ್ತೀವಿ. ಓಕೆ, ಯಾವ ನಿಮ್ಗೆ ಆಂಗಲ್ ಅಲ್ಲಿ ಹಾರಿಜಾಂಟಲ್ ಮೂವ್ಮೆಂಟ್ ಆದಾಗ ಒಂದಕ್ಕೊಂದು ಇಂಪ್ಯಾಕ್ಟ್ ಇರುತ್ತೆ ಹೊರತು ಅದು ಕಟ್ಟಾಗಿ ಬೀಳೋದಕ್ಕೆ ಎರಡೂ ಕಡೆ ಸಪೋರ್ಟ್ ನಾವು ಕೊಟ್ಟಿರ್ತೀವಿ. ಮ್ಯಾಕ್ಸಿಮಮ್ ಅಂತಂದ್ರೆ G+2 ಇಲ್ಲ G+3 ಅಷ್ಟೇ. ಇದು ಹೈ ರೈಸ್ ಬಿಲ್ಡಿಂಗ್ಸ್ ಎಲ್ಲ ಈ ಕಾಲಲ್ಲಿ ಕಟ್ಟಕ್ಕೆ ಆಗೋದಿಲ್ಲ. ನಾವು ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿದಾಯ್ತು. ಒಳಗಡೆ ಇಂಟೀರಿಯರ್ಸ್ ನೀವು ಇವತ್ತಿನ ಮಾಡರ್ನ್ ಮನೆಗಳಿಗೆ ಹೇಗೆ ಅನ್ಕೋತಿರಲ್ಲ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಮಾಡಿದೀನಿ ಅಂತ ಹೇಳಿ. ಖಂಡಿತ ಸರ್, ನಿಮ್ಗೆ ಏನ್ ಡೌಟ್ ಬಂದ್ರೆ ಇಂಟೀರಿಯರ್ ಅಲ್ಲಿ ಇವತ್ತು ಲೇಟೆಸ್ಟ್ ಅಮ್ಯುನಿಟೀಸ್ ಅಂದ್ರೆ ಲೇಟೆಸ್ಟ್ ಮನೆ ಒಳಗಡೆ ಒಂದು ಬಂಗ್ಲೆ ಒಳಗಡೆ ಏನೇನು ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೋ, ಡೌಟ್ ಇದ್ರೆ ನಾನು ದಯವಿಟ್ಟು ಕೇಳಿ. ಒಂದ್ ವೇಳೆ ನಾನು ಮಾಡೋದ್ರಲ್ಲೂ ಸಹ ಎಲ್ಲರೂ ಕೊರತೆ ಇದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಇನ್ನೂ ಅಡ್ವಾನ್ಸ್ ಆಗಿ ಮಾಡ್ತೀನಿ. ಬನ್ನಿ ಹೋಗೋಣ. ವೆಲ್ಕಮ್. ಬನ್ನಿ ಸರ್, ನಿಮ್ಮ ಮನೆ ಮೈನ್ ಡೋರ್ ಸಕ್ಕತ್ತಾಗಿದೆ ಸರ್, ಇಷ್ಟ ಆಗುತ್ತೆ ಸರ್. ಮೈನ್ ಡೋರ್ ಎಲ್ಲ ಟೀಕ್ವುಡ್ ಅಲ್ಲಿ ಮಾಡಿದೀವಿ. ಯಾಕಂದ್ರೆ ಸಾಮಾನ್ಯವಾಗಿ ಟೀಕ್ವುಡ್ ಅನ್ನೋದು ಎಲ್ಲ ಮನೆಗಳಿಗೂ ಉತ್ತಮ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಮಾಡಿದೀವಿ. ಒಳಗಡೆ ಬಂದ ತಕ್ಷಣ ನೋಡಿ, ಇದು ಮಾಡಿದೀವಲ್ವ, ಇದು ಬಂದ್ಬಿಟ್ಟು ರಾಜಸ್ಥಾನದಿಂದ ತಂದಂತ ಸ್ಯಾಂಡ್ ಸ್ಟೋನ್. ಇದು ಮನೆ ಲಿವಿಂಗ್ ರೂಮ್. ನೀವು ನೋಡಿ ಇಷ್ಟು ದೊಡ್ಡ ಸ್ಪೇಸ್ ಇದೆ ಅಲ್ವಾ, ಇದು ಒಂದು ಗ್ರಿಡ್ ಬಂದ್ಬಿಟ್ಟು 14 ಫೀಟ್ ಬೈ 16 ಫೀಟ್. ಅಂದ್ರೆ ಈ ಹಾಲ್ ಬರುತ್ತೆ ನಿಮ್ಗೆ 32 ಅಡಿಗೆ 28 ಅಡಿ ಹಾಲ್. ಇದು ಮನೆ ಅಂತಾನೆ ಅನ್ನಿಸ್ತಾ ಇಲ್ಲ ನನಗೆ ಸರ್. ಮತ್ತೆ ಸರ್, ಅರಮನೆ ಅಂತ ಅನಿಸ್ತಿದೆ ಸರ್. ಖಂಡಿತವಾಗ್ಲೂ ನಾವು ಯಾರಿಗೇ ಆಗಲಿ ಇಂಥ ಮನೆಗಳು ಕಟ್ಕೊಡ್ಬೇಕು ಅಂತ ಉದ್ದೇಶ ನನಗೆ ಬಂದಿದ್ದು. ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿನೂ ಸಹ ಅರಮನೆಯಲ್ಲಿ ಜೀವನ ಮಾಡಬೇಕು. ನಾನೊಬ್ಬ ಅರಮನೆಯಲ್ಲಿ ಹಳೆ ಕಾಲದಲ್ಲಿ ಯಾವ ರೀತಿ ಗೊತ್ತಿಲ್ಲ, ಮನ್ಸಲ್ಲಿ ಫೀಲಿಂಗ್ ಯಾವತ್ತು ನಾನೊಬ್ಬ ಮಹಾರಾಜ 30-40 ಸೈಟಲ್ಲಿ ನಿಮ್ಗೊಂದು ಅರಮನೆ ಕಟ್ಕೊಡೋಣ ಬನ್ನಿ. ಓಕೆ, 30-40 ಸೈಟಲ್ಲಿ ನಮ್ಮ ಕಡೆ ಹಿರಿಯರು ಹೇಳ್ತಿರಲ್ಲ, ಐ ಆಮ್ ದಿ ಹೀರೋ ಆಫ್ ಮೈ ಲೈಫ್ ಅಂತ. ಹೌದು ಸರ್, ಖಂಡಿತ. ಐ ಆಮ್ ದಿ ಕಿಂಗ್ ಆಫ್ ಮೈ ಲೈಫ್, ಐ ಆಮ್ ದಿ ಕ್ವೀನ್ ಆಫ್ ಮೈ ಲೈಫ್. ಹೌದು, ನಿಮ್ಮ ಮನೆಯಲ್ಲಿ ನೀವು ಮಹಾರಾಜರ ತರ ಬದುಕಿ. ವಾವ್. ಓಕೆ ನೋಡಿ, ಇದೀಗ ಈ ಪಿಲ್ಲರ್ ಇದೆ, ಈ ಕಾಲಮ್ ಇದೆ ಅಲ್ವಾ, ಈ ಕಾಲಮ್ ಸೈಜು ನಿಮಗೆ 750 mm by 750 mm ಕೊಟ್ಟಿದ್ದೀವಿ. ಅಂದ್ರೆ ಅಡಿಯಲ್ಲಿ ಹೇಳಿ ನಮ್ಗೆ. ಅದೇ ಅಡಿಯಲ್ಲಿ ಹೇಳ್ಬೇಕಂದ್ರೆ 2.5 ಅಡಿ ಕಾಲಮ್ ಸೈಜ್ ಇದೆ. ವಾವ್. ಓಕೆ, ಒಂದೇ ಕಲ್ಲು ಅಲ್ಲ, ಇದು ಬಂದ್ಬಿಟ್ಟು ಡೆಪ್ ಅಂದ್ಬಿಟ್ಟು ನಿಮಗೆ 16 ಅಡಿ ಡೆಪ್ತ್ ಇದೆ. ಅಲ್ಲಿಂದ ನೀವು ಕೆಳಗಡೆವರೆಗೂ ಫುಟಿಂಗ್ ವರ್ಗೂ ತಗೊಂಡ್ರೆ 16 ಫೀಟ್ ಡೆಪ್ತ್ ಇದೆ. ಒಂದು ಕಾಲಮ್ ಮೇಲೆ 4 ಕಡೆ ಲೋ ಟ್ರಾನ್ಸ್ಫರ್ ಮಾಡಿದ್ದೀವಿ. ಓಕೆ, ಸೊ ಇದು ಮೇನ್ ಪಿಲ್ಲರ್, ಕಿಂಗ್ ಪಿಲ್ಲರ್, ಸೆಂಟ್ರಲ್ ಪಿಲ್ಲರ್ಸ್. ಅಂದ್ರೆ ಈ ಹಾಲ್ಗೆ ಸೆಂಟ್ರಲ್ ಇದೊಂದು ಪಿಲ್ಲರ್. ಸೆಂಟ್ರಲ್. ಓಕೆ, ಹೌದು. ಓಕೆ, ನೀವು ಆಗ್ಲೇ ಹೇಳಿದ್ರಲ್ಲ ಭೂಕಂಪ ಅದು ಅಂತ ಹೇಳಿದ್ರಲ್ಲ, ನೋಡಿ ಕಾಂಕ್ರೀಟ್ ಅಲ್ಲಿ ಆಗಿದ್ದಾರೆ. ಬೇಕಾದ್ರೆ ನಿಮಗೆ ಇಲ್ಲಿಂದ ಅಲ್ಲಿವರೆಗೂ ಒಂದು ಸಿಂಗಲ್ ಬೀಮ್ ಕೊಡ್ಬೋದಾಗಿತ್ತು. ಕರೆಕ್ಟ್. ಓಕೆ, ಅದಕ್ಕೆ ಲೋಡ್ ನಾನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸೆಂಟ್ರಲ್ ಮಾಡಬೇಕಾದ್ರೆ ಈ ಕಾಲಮ್ ಲೋಡ್ ಟ್ರಾನ್ಸ್ಫರ್ ತಗೊಳುತ್ತೆ. ಓಕೆ, ಇದಾದ್ಮೇಲೆ ನೋಡಿ ಮೇಲೆ ಬೀಮ್ಸ್ ಆಗಲಿ, ಕ್ಯಾಪಿಟಲ್ ಆಗಲಿ, ನಂತರ ಮೇಲೆ ರೂಫ್ ಸ್ಲ್ಯಾಬ್ ಇದೆಯಲ್ವಾ, ಅದು ಸಹ ಕಲ್ಲೇ. ಅದು ಸಹ ನಾವು ಕಾಂಕ್ರೀಟ್ ಸ್ಲ್ಯಾಬ್ ಹಾಕಲಿಲ್ಲ, ಅದು ಕಲ್ಲು. ಆ ಒಂದು ಕಲ್ಲು ನಿಮ್ಗೆ ಇದರಲ್ಲಿ ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳಿ. 1, 2, 3, 4, 5, 6 ಸ್ಲ್ಯಾಬ್ ಹಾಕಿದ್ದೀವಿ ಇಲ್ಲಿ. ಈ 6 ಸ್ಲ್ಯಾಬ್ ಹಾಕ್ಬೇಕಾದ್ರೆ ಯಾರು, ಈಗ ನಾವು ಇದು ಒಂದಕ್ಕೊಂದೆಲ್ಲ ಲಾಕ್ ಮಾಡಿದ್ದಾದ್ಮೇಲೆ ಈಗ ನೀವು ಸುತ್ತಿಗೆ ತಗೊಂಡು ಇಷ್ಟು ಸ್ಲ್ಯಾಬ್ಸ್ ಹೊಡೆದಾಕ್ಬಿಡಿ, ಕಲ್ಲು ಕೆಳಗಡೆ ಬಿಡೋದಿಲ್ಲ.
ಹೊಡೆದಾಕ್ಬಿಟ್ರು ಸಹ ಕಲ್ಲು ಕೆಳಗಡೆ ಬೀಳೋದಿಲ್ಲ. ಅಂದರೆ ಒಂದಕ್ಕೊಂದು ಆ ರೀತಿ ನಾವು ಲಾಕ್ ಮಾಡಿದ್ದೀವಿ. ಈಗ ಅದು 4 ಕಡೆ ಕಂಪ್ರೆಸ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ಈಗ ಅದು ಸಿಂಗಲ್ ಸ್ಟೋನ್ ಆಯಿತು. ಸೊ ಈಗ 6 ಕಲ್ಲು ಸೇರಿ ಒಂದು ಕಲ್ಲು ಮಾಡಿದ್ದೀವಿ. ಗ್ರೂ ಮೆಥಡ್ ಮಾಡಿದ್ದೀವಲ್ಲ, ವಿ ಗ್ರೂ ಮಾಡಿ ಒಂದಕ್ಕೊಂದು ಇಂಟರ್ಲಾಕ್ ಮಾಡಿದ್ವಿ. ನೀವು ಹೊಡೆದ್ರೂ ಸಹ ಕಲ್ಲು ಕೆಳಗಡೆ ಬೀಳೋದಿಲ್ಲ, ಹೊಡೆದೋರು ಕಲ್ಲು ಕೆಳಗಡೆ ಬೀಳಬಾರ್ದು ಅಂತ ಆ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀವಿ. ಬನ್ನಿ, ವೆರಿ ನೈಸ್. ಬನ್ನಿ. ಸೊ ಸೈಟ್ ಎಷ್ಟು ಮೆಜರ್ಮೆಂಟ್ ಇದೆ? ಸೈಟ್ ಮೆಜರ್ಮೆಂಟು 60 ಅಡಿಗೆ 80 ಅಡಿ, 60/80 ಸೈಟ್ ಇದು ಸರ್. ಈ ಮನೆಯಲ್ಲಿರೋದು 2 ಬೆಡ್ರೂಮ್. 60/80ಯಲ್ಲಿ G+1 ಕಟ್ಟಿರೋದು 2 ಬೆಡ್ರೂಮ್. ಅದು ವಿಶೇಷತೆ ಏನಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸೋಫಾ ಇದೆ, ಮತ್ತೆ ಅಲ್ಲಿ ಟಿವಿ ಇಟ್ಟಿದ್ದೀವಿ. ಹೊರಗಡೆ ಎಷ್ಟೇ ಬಿಸಿಲಿರ್ಲಿ, ಈಗ ನಮ್ಮ ಸಮಯ 3 ಗಂಟೆ ಟೈಮು, ಈ ಟೈಮ್ಗೆ ಮನೆ ಒಳಗಡೆ ಬಂದ್ರೆ ಎಷ್ಟು ಶೆಕೆ ಇರ್ಬೇಕಲ್ವಾ? ಓಕೆ, ಈಗ ನಿಮ್ಗೆ ಕೂಲ್ ಇದೆಯಾ? ತಂಪಾಗಿದೆ. ಅದೇ ರಾತ್ರಿ ಎಷ್ಟೇ ಚಳಿ ಇರಲಿ, ನೀವು ನೈಟೆಲ್ಲ ಈ ಮನೇಲಿ ಮಲ್ಕೊಳ್ಳಿ, ಒಂದೇ ಚೂರು ಶೆಕೆ ಆಗೋದಿಲ್ಲ, ಒಂದು ಚೂರು ಚಳಿ ಆಗೋದಿಲ್ಲ. ಆ ಮಾಡ್ರೇಟ್ ಟೆಂಪ್ರೇಚರ್ ಮೇಂಟೈನ್ ಆಗ್ತಿದೆ. ಇದೇ ನೀವು ಹಂಪಿ ಎಲ್ಲದು ಎಲ್ಲರೂ ಟೆಂಪಲ್ಸ್ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನಗಳಿಗೆ ಹೋದಾಗ ಒಳಗಡೆ ಎಷ್ಟು ಭಯಂಕರ ಬಿಸಿಲಿರುತ್ತೆ. ಆ ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣ ತಂಪಾದ ಅನುಭವ ಬರುತ್ತಾ? ಓಕೆ, ಚಳಿಗಾಲದಲ್ಲಿ ಫುಲ್ ಚಳಿ ಇರುತ್ತೆ. ಒಳಗಡೆ ಹೋಗಿದ ತಕ್ಷಣ ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣ ನಿಮಗೆ ಬೆಚ್ಚಿನ ವಾತಾವರಣ ಬರುತ್ತಾ? ಏನಕ್ಕೆ ಅಂದರೆ ಕಲ್ಲು ಹೊರಗಿನ ಟೆಂಪ್ರೇಚರ್ನ ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಆ ಟೆಂಪ್ರೇಚರ್ಗೆ ನಿಮ್ಗೆ 12ರಿಂದ 16 ಅವರ್ ಟೈಮ್ ತಗೊಳುತ್ತೆ. ಹಾಗಾಗಿ ಬೇಗ ಟೆಂಪ್ರೇಚರ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗೋದಿಲ್ಲ ಕಲ್ಲಲ್ಲಿ. ಹಾಗಾಗಿ ನಿನ್ನೆ ರಾತ್ರಿ ಇರುವಂಥ ವಾತಾವರಣ ಈಗ ಡೇಲಿರುತ್ತೆ, ಡೇಲಿರೋ ವಾತಾವರಣ ರಾತ್ರಿಗಿರುತ್ತೆ. ಹಾಗಾಗಿ ಅದೇ ನೀವು ಕಾಂಕ್ರೀಟಲ್ಲಿ ತಗೊಂಡೋಗ್ರೆ ಹೀಟ್ ಟ್ರಾನ್ಸ್ಫರ್ ಬೇಗ ಆಗುತ್ತೆ. ಈಗ ಇದು ಕಲ್ಲಿನ ಗೋಡೆ. ಓಕೆ, ಇದು ಕಲ್ಲಿನ ಗೋಡೆ ಪೇಂಟ್ ಮಾಡಿದ್ದೀನಿ. ಕಲ್ಲು ಮೇಲೆ ಪಟ್ಟಿ ಮಾಡಿ ಪೇಂಟ್ ಮಾಡ್ಕೊಂಡ್ರಿ. ನಿಮ್ಗೆ ಈ ಕಲರ್ ಬೇಕು ಅದಕ್ಕೋಸ್ಕರ ಮಾಡ್ಕೊಂಡಿದ್ರೆ, ಇಲ್ವಾ ಕಲ್ಲೇ ಇರ್ಲಿಲ್ಲ ಬಿಟ್ಬಿಡಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬಿಟ್ಕೊಡಿ. ಸರ್, ಪ್ಲಾಸ್ಟಿಂಗ್ ಏನಕ್ಕೆ ಮಾಡಬೇಕು? ಯಾಕಂದ್ರೆ ಕಾಂಕ್ರೀಟ್ ಕಲ್ಲು ಕಟ್ಬಿಟ್ಟಿರ್ತಾರೆ, ಅದ್ರ ತೂತುಗಳೆಲ್ಲ ಮುಚ್ಚಕ್ಕೆ ಅಲ್ವಾ? ಇಲ್ಲ, ಅದು ಯಾವ್ದು ಇಲ್ವೇ ಇಲ್ವಲ್ಲ, ಇರೋದೆಲ್ಲ ಬ್ಯೂಟಿನೇ ಅಲ್ವಾ? ಮತ್ತೆ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಇಟ್ಕೊಳ್ಳಿ. ಜೊತೆಗೆ ಈ ಸಿಮೆಂಟ್ ಮನೆ ಕಟ್ಟಿದಾಗ ಏನಾಗುತ್ತೆ, ಸಿಮೆಂಟ್ ಅನ್ನೋದು ಒಂದು ಕೆಮಿಕಲ್ಲು, ಮತ್ತೆ ಪೇಂಟ್ ಒಂದು ಕೆಮಿಕಲ್ಲು, ಅದು ಬರ್ಸೋ ವಾರ್ನಿಶು ಗೀರ್ನಿಶು ಇನ್ನೊಂದು ಮತ್ತೊಂದೆಲ್ಲ ಕೆಮಿಕಲ್. ಸರ್, ಆ ರೀತಿ ಹೇಳೋದಕ್ಕೋರೆ ಸರ್, ಈ ಮನೆ 100% ಇಕೋ ಫ್ರೆಂಡ್ಲಿ. ಹೇಳ್ತೀನಿ ಹೇಗೆ ಅಂತ ಸರ್. ಈಗ ಒಂದು ಮನೆ ಕಟ್ತೀರಾ, 80 ವರ್ಷ 100 ವರ್ಷ ಆದ್ಮೇಲೆ ಆ ಮನೆ ಡೆಮಾಲಿಷ್ ಮಾಡ್ತೀರಾ, ಆ ಡೆಬ್ರಿಸ್ ಎಲ್ಲಿ ತಗೊಂಡೋಗ್ತೀರಾ? ನೀವು ತಗೊಂಡೋಗಿ ಆ ಟ್ರ್ಯಾಕ್ಟರ್ ಬಂದು ತಗೊಂಡೋಗಿ ಊರಾಚೆ ಎಲ್ಲೋ ಬಿಸಾಕಿ, ಎಲ್ಲೋ ಬಿಸಾಕೋದ್ರೆ ಎಲ್ಲಿ ಬಿಸಾಕ್ತೀರಾ? ಯಾರ್ದೋ ಸೈಟಲ್ಲಿ ತುಂಬಿ, ಇಲ್ಲ ಯಾರ್ದೋ ಸೈಟಲ್ಲಿ ತುಂಬ್ತೀರಲ್ವಾ? ಸರಿನಾ? ಅದು ನಮ್ಮ ವಾತಾವರಣ, ನಮ್ಮ ಗಲೀಜು, ಈ ಪ್ಲಾನೆಟ್ನ ನಾವೇ ಹಾಳು ಮಾಡ್ತಿದ್ವಿ ಅಂತ ನನಗೂ ಗೊತ್ತು, ನಿಮ್ಗೂ ಗೊತ್ತು, ಎಲ್ರಿಗೂ ಗೊತ್ತು. ರೈಟ್ ಸರ್? ಓಕೆ, ಈ ಮನೆ ಒಂದು ವೇಳೆ ನಿಮಗೆ ಡೆಮಾಲಿಷ್ ಮಾಡಬೇಕು ಅಂತ ಬಂದಾಗ ಡೆಮಾಲಿಷ್ ಆಗಿದ್ದಾದ್ಮೇಲೆ ಈ ಕಲ್ಲು ತಗೊಂಡು ಮತ್ತೆ ಜಲ್ಲಿನ ಕಾಂಕ್ರೀಟ್ ಮಾಡ್ಕೊಳ್ಬೋದಾ, ಸ್ಯಾಂಡ್ ಮಾಡ್ಕೊಳ್ಬೋದಾ, ಕ್ರಶ್ ಮಾಡಿ? ಓಕೆ, ನನಗೆ ಈ ಮನೆ ಈ ಜಾಗದಲ್ಲಿ ಇದ್ದೀವಿ, ಈ ಮನೆ ಈ ಜಾಗದಲ್ಲಿ ಬೇಡಪ್ಪ, ಏನ್ ಮಾಡೋದು ಅಂದಾಗ ಈ ಉದಾಹರಣೆ ಪ್ರತಿಯೊಂದು ಪಾರ್ಟ್ ನೀವು ಡಿಸ್ಮ್ಯಾಂಟಲ್ ಮಾಡಿ ನಿಮ್ಗೆ ಎಲ್ಲಿ ಬೇಕೋ ಆ ಮನೆ ತಗೊಂಡಾಗ ಅಲ್ಲಿ ಮತ್ತೆ ಇದೇ ಮನೆ ಕಟ್ಕೊಳ್ಳಿ. ಸರ್, ಸೇಮ್ ಹಂಪಲ್ಲಿ ಅಥವಾ ಯಾವುದೋ ಒಂದು ದೇವಸ್ಥಾನ 500 ವರ್ಷ ಆದ್ಮೇಲೆ ಬಿದ್ದೋದಾಗ ಮತ್ತೆ ASI ಡಿಪಾರ್ಟ್ಮೆಂಟ್ನವರು ನಂಬರ್ ಹಾಕ್ಬಿಟ್ಟು ಮತ್ತೆ ರಿಸ್ಟ್ರಕ್ಟ್ ಮಾಡ್ತಾರಲ್ಲ? ಹೌದು, ಪುರಾತತ್ವ ಇಲಾಖೆ ಅವ್ರು ಮಾಡ್ತಾರಲ್ಲ, ಆ ರೀತಿ ಮಾಡ್ತಾರಲ್ಲ, ಅದೇ ರೀತಿ ಇದನ್ನು ಸಹ ಮಾಡ್ಕೊಳ್ಬಹುದು. ಅವಾಗ ಏನೂ ನೀವು ಟಚ್ ಮಾಡೋ ಹಾಗಿರಲಿಲ್ಲ. ಉದಾಹರಣೆಗೆ ನನ್ನ ಮೊಮ್ಮಗ ಬಂದ, ನಮ್ಮ ತಾತನ ಬುದ್ಧಿ ಇಲ್ಲ, ಇಲ್ಲಿ ಕಟ್ಟವನೆ, ಬೇಡ ಶಿಫ್ಟ್ ಮಾಡೋದು, ನಮ್ಮ ಶಿಫ್ಟ್ ಮಾಡಿ ಆಸ್ ಇಟ್ ಈಸ್ ನಂಬರ್ ಶಿಫ್ಟ್ ಮಾಡ್ರಿ. ಡೆಮಾಲಿಷ್ ಮಾಡೋ ಹಾಗಿಲ್ವಲ್ಲ, ಹಂಗೂ ತಲೆಗೆ ಡೆಮಾಲಿಷ್ ಮಾಡ್ರಿ, ಜಲ್ಲಿ ಮಾಡ್ಕೋ, ಮಾಡ್ಕೊಳ್ರಿ, ಸ್ಯಾಂಡ್ ಮಾಡ್ಕೋ, ಇಲ್ಲ ಬೋರ್ಡರ್ ಸ್ಕಲ್ ಮಾಡ್ಕೋ, ಏನಾದ್ರು ಮಾಡ್ಕೊಳ್ಳಿ. ಅವತ್ತು ಸಹ ಇದು ನ್ಯಾಚುರಲ್ ರಿಸೋರ್ಸ್ ನ್ಯಾಚುರಲ್ ಆಗಿ ಇರುತ್ತಲ್ವಾ? ಎಸ್, ಅದನ್ನ ಬೇರೆ ಯಾವ್ದಕ್ಕೂ ಕನ್ವರ್ಟ್ ಮಾಡಿರಲ್ವಲ್ಲ? ಎಸ್, ಇದು ಮಾಡ್ಕೊಳ್ಳಿ. ಅವತ್ತು ನನಗೂ ಗೊತ್ತಿಲ್ಲ, ನಿಮಗೂ ಯಾರಿಗೂ ಗೊತ್ತಿಲ್ಲ ಇನ್ನು 100 ವರ್ಷ ಆದ್ಮೇಲೆ ಏನಾಗುತ್ತೆ ಅಂತ. ಅವತ್ತಿನ ಸಂದರ್ಭಕ್ಕೆ ತಕ್ಕಂಗೆ ಮಾಡ್ಕೊಳ್ಳಿ. ಬಟ್ ಸ್ಟ್ರಕ್ಚರ್ ಅದು ಹಾಗೆ ಇರುತ್ತಲ್ವಾ? ಸ್ಟ್ರಕ್ಚರ್ ಯಾವತ್ತು ಒಂದು. ಈಗ ನಾವು ಕಲ್ಲು ಹೆಂಗೆ ತೆಗಿತೀವಿ ಸರ್? ಗಣಿಗಾರಿಕೆಯಿಂದ ಕಲ್ಲು ತೆಗಿತೀವಿ, ಕ್ರಶ್ ಮಾಡ್ತೀವಿ, ಸ್ಯಾಂಡ್ ಮಾಡ್ತೀವಿ, ಜಲ್ಲಿ ಮಾಡ್ತೀವಿ, ಅದಕ್ಕೆ ಸಿಮೆಂಟ್ ಮಿಕ್ಸ್ ಮಾಡಿ ಮಾಡ್ತೀವಿ, ಕಾಂಕ್ರೀಟ್ ಮಾಡ್ತೀವಿ. ಅಲ್ಲೂ ಉಪಯೋಗ ಕಲ್ಲೇ ಅಲ್ವಾ? ಎಸ್. ಬಟ್ ಅದನ್ನ ಹಾಳು ಮಾಡಿ ಕಟ್ತಾ ಇದ್ದೀವಿ. ಇಲ್ಲಿ ಆಡ್ತಿಲ್ಲ, ಮೈನಿಂಗಲ್ಲಿ ಕ್ವಾರಿಂಗಲ್ಲಿ ಏನು ಮಾಡಿ ಬರುತ್ತಲ್ಲ ಕಲ್ಲು, ಅದನ್ನ ಹಾಗೆ ರೀತಿ ಬಂದು ಅದಕ್ಕೊಂದು ರೂಪ ಕೊಟ್ಟು ಕೂರಿಸಿರ್ತೀವಿ, ಅದಕ್ಕೊಂದು ಟೆಕ್ನಾಲಜಿ ಬಳಸಿ ಲಾಕ್ ಮಾಡಿ ಕೂರಿಸಿರ್ತೀವಿ. ಸೂಪರ್. ಈಗ ಈ ಮಾಡಿರೋ ಕಿಚನ್ ಒಂದ್ಸರಿ ನೀಟಾಗಿ ನೋಡಿ ಸರ್. ಈ ಕಿಚನಲ್ಲಿ ಎಲ್ಲ ಕನ್ಸಲ್ಟ್ ಮಾಡ್ತೀವಿ. ಕಲ್ಲಿನ ಮನೆ ಕಟ್ಟಿರ್ಬೋದು, ನಿಮಗೆ ವಾಟರ್ ಲೈನ್ ಆಗಿರ್ಬೋದು, ಓಕೆ, ಡ್ರಿಂಕಿಂಗ್ ವಾಟರ್ ಇರ್ಬೋದು, ಓಕೆ, ಪ್ರತಿಯೊಂದು ಜಾಗ ಸಹ ನಿಮಗೆಲ್ಲೂ ಪೈಪ್ಲೈನ್ ಕಾಣೋದಿಲ್ಲ, ಗ್ಯಾಸ್ ಪೈಪ್ಲೈನ್ ಕಾಣೋದಿಲ್ಲ. ಮಾಡಲು ಕಿಚನ್ಗೆ ನೀವು ಏನೇನು ಮಾಡ್ಕೊಳ್ಬೇಕು ಈ ಮನೇಲಿ, ಇದಕ್ಕಿಂತ ಇನ್ನು ಅಡ್ವಾನ್ಸ್ ಮಾಡ್ಬೇಕಾದ್ರೆ ನೀವು ಮಾಡ್ಕೊಳ್ಬಹುದು. ಸೂಪರ್. ಆಮೇಲೆ ನೋಡಿ, ಎಲ್ಲ ನಾವು ಫಿಟ್ ಮಾಡಿದ್ದೀವಲ್ವಾ, ನೀವು ಅದು ಕಲ್ಲು ಡ್ರಿಲ್ ಮಾಡೋದು ಹೇಗೆ, ಅದು ಗ್ರೌಟ್ ಮಾಡೋದು ಹೇಗೆ, ಅದು ಆ್ಯಂಕರ್ ಬೋಲ್ಟ್ ಮಾಡೋದು ಹೇಗೆ ಅಲ್ಲ, ಪ್ರತಿಯೊಂದಕ್ಕೂ ನಾವು ನಿಮಗೆ ಸೊಲ್ಯೂಷನ್ ಕೊಡ್ತೀವಿ. ಪ್ರತಿಯೊಂದಕ್ಕೂ ನಿಮ್ಗೆ ಆನ್ಸರ್ ಕೊಡ್ತೀವಿ ಸರ್. ಆಮೇಲೆ ಈ ಮನೆಯಲ್ಲಿ ಎಲೆಕ್ಟ್ರಿಕ್ ಎಲ್ಲ ನಾವು ಟೋಟಲ್ ಆಟೋಮೈಸೇಷನ್ ಮಾಡಿದ್ದೀವಿ, ಅಂದರೆ ಟೋಟಲ್ ಆಟೋಮ್ಯಾಟಿಕ್ ಮಾಡಿದ್ದೀವಿ. ಹೇಗೆ ಅಂತಂದರೆ ನಿಮಗೆ ಎಲ್ಲ ಸರ್ಕ್ಯೂಟ್ಸು ಒಂದು ಸಪ್ರೇಟ್ ರೂಮಲ್ಲಿ ಇಟ್ಟಿದ್ದೀವಿ. ಸರ್, ನಿಮ್ಗೆ ಈ ಕಲ್ಲುಗಳ ಬಗ್ಗೆ ಬಹಳ ಪ್ರೀತಿ ನಿಮಗೆ? ಖಂಡಿತ ಸರ್. ಹೌದು ಸರ್. ಓಕೆ.
ನನ್ನ ಜೀವನ ಪೂರ್ತಿ ಬರೀ ಕಲ್ಲಲ್ಲೇ ಎಲ್ಲ ಮಾಡ್ಕೊಂಡ್ ಬಂದಿದ್ದೀವಿ ಬಿಟ್ರೆ. ಅಂದ್ರೆ ಎಲ್ಲಾದ್ರಲ್ಲೂ ಒಂದೊಂದು ಕಾಲಿಡೋ ಬದಲು ಒಂದ್ ಸಬ್ಜೆಕ್ಟ್ ಅಲ್ಲಿ ಕಾಲಿಟ್ಟು ಅದ್ರಲ್ಲಿ ಸಕ್ಸಸ್ ಆಗೋದು ಸಾಕು ಅಂತ ಹೇಳ್ಕೊಂಡು ಕಲ್ಲು. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಆಗೋ ಬದಲು ಮಾಸ್ಟರ್ ಆಫ್ ಒನ್ ಥಿಂಗ್ ಅಷ್ಟೇ ಸರ್. ಗ್ರೇಟ್. ಹೌದು ಸರ್. ನೋಡಿ, ಇದು ಬೆಡ್ರೂಮ್, ಇದು ಗ್ರೌಂಡ್ ಫ್ಲೋರ್ ಅಲ್ಲಿ. ಓಕೆ. ಈ ಬೆಡ್ರೂಮ್ ಸೈಜ್ ಬಂದು ನಮಗೆ 16 feet by 28 feet. ಇದು ಏನು 16 by 28, 28 ಅಡಿಗೆ 16 ಅಡಿ. 16 ಅಡಿ. 20-30 ಒಂದು ಸೈಡ್ ಸಿಕ್ಕರೆ ಅಲ್ಲೇ 4 ಫ್ಲೋರ್ ಮನೆ ಡಿಂಗ್ ಅಂತ ಕಟ್ಬಿಡ್ತಾರೆ ಅಲ್ವಾ. 28 ಅಡಿಗೆ 16 ಅಡಿ ಒಂದು ರೂಮ್ ಇಲ್ಲಿ. ಹೌದು. ಅಬ್ಬಾ. ಈ ರೂಮಲ್ಲಿ ವಾಕ್ ಇನ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ, ಅಟ್ಯಾಚ್ ಟಾಯ್ಲೆಟ್ ವಾಶ್ರೂಮ್ ಕೊಟ್ಟಿದ್ದೀವಿ. ಓಕೆ. ನಾನು ಹೇಳಿದ್ನಲ್ಲ ಆಗಲೇ ಆಟೋಮೆಟಿಕ್ ಆಟೋಮೇಷನ್. ಹಾಂ. ನಿಮ್ಗೆ ಯಾವ ರೀತಿ ಬೇಕೋ ಎಲೆಕ್ಟ್ರಿಕಲ್, ನಿಮಗೆ ಯಾವ ಲೈಟ್ ಬಗ್ಗೆ, ಯಾವ ಫ್ಯಾನ್ ಬಗ್ಗೆ ಯಾವ ರೀತಿ ಬೇಕೋ ಅದನ್ನ ನೀವು ಕಸ್ಟಮೈಸ್ ಮಾಡ್ಕೊಳ್ಬೋದು. ಕಲ್ಲಿನ ಮನೆಯಲ್ಲೂ ಸಹ ಮಾಡಬಹುದಾ ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ. ಕಾಣ್ತಾ ಇದ? ಏನ್ ಹೇಳಿ ಸರ್ ಇದು? ಮರ. ಹೌದು. ಈ ವುಡ್ ಅಲ್ಲಿ ಇಲ್ಲಿ ಕಾಂಡ್ಯೂಟ್ಸ್ ಎಲ್ಲೆಲ್ಲಿ ಹೋಗುತ್ತಲ್ವಾ, ಆ ಹೋಗೋದಕ್ಕೆ ಒಳಗಡೆಗೆ ಇದನ್ನ ಕ್ಲೋಸ್ ಮಾಡಿ ಸರ್ಕ್ಯೂಟ್ ತಗೊಂಡೋಗಿ ನೋಡಿ, ಬೀಮ್ ಕಾಣುತ್ತೆ ನೋಡಿ ಇಲ್ಲಿ. ಬೀಮ್ ಒಳಗಡೆ ಹೋಗಿರೋದಿಲ್ಲ ಇದು. ಬೀಮ್ ಒಳಗಡೆ ಹೋಗಿದಿಲ್ಲ. ಓಕೆ. ಓಕೆ. ಇದು ತಗೊಂಡೋಗಿ ಒಂದು ಕಾರ್ನರ್ ಅಲ್ಲಿ, ಬೀಮ್ ಒಳಗಡೆ ಒಂದು ಕಾರ್ನರ್ ಅಲ್ಲಿ ಸರ್ಕ್ಯೂಟ್ ಮೇಲೆ ಕೊಟ್ಟಿರ್ತೀವಿ. ಓಕೆ. ಓಕೆ. ಅಲ್ಲಿಂದ ನಾವು ಲಾಸ್ಟ್ ಸರ್ಕ್ಯೂಟ್ ಕೊಟ್ಟಿರ್ತೀವಿ. ಮತ್ತೆ ಈಗ ಕೊಡಿ, ಈಗ ಇದು ಕ್ಲೋಸ್ ಮಾಡಿದೀವಿ ಇಲ್ಲಿ. ಏನಕ್ಕೋಸ್ಕರ? ಈ ಪೈಪ್ ಲೈನ್ ಕನ್ಸಿಲ್ ಮಾಡಿದೀವಿ. ಇದನ್ನ ನಿಮ್ಗೆ ಏನಾದ್ರು ನಿಮ್ಗೆ ವುಡ್ ಬೇಡ ಅನ್ನೋ ಹಾಗಿದ್ರೆ ಇದಕ್ಕೆ ಏನ್ ಮಾಡ್ತೀವಿ, 4 inch ಸ್ಕಿನ್ ವಾಲ್ ಕಟ್ತೀವಿ. ಸ್ಕಿನ್ ವಾಲ್ ಕೊಟ್ಟು ನೀವೇನಾದ್ರು ಆಗಲಿ ಪ್ಲಾಸ್ಟಿಂಗ್ ಅಂತ ಅದರೊಳಗಡೆ ಪೈಪ್ ಲೈನ್ ಎಲ್ಲ ಮಾಡ್ಬಿಟ್ಟು ಅದಕ್ಕೆ ನಾವು ಪ್ಲಾಸ್ಟಿಂಗ್ ಮಾಡ್ತೀವಿ. ಅದನ್ನ ನಾವೀಗ ಅಲ್ಲಿ ಆನ್ಗೋಯಿಂಗ್ ಪ್ರಾಜೆಕ್ಟ್ ಒಂದು ನಡೀತಿದ್ವಿ, ಅಲ್ಲಿ ನಿಮ್ಗೆ ಕ್ಲಿಯರ್ ಕಟ್ ತೋರಿಸ್ತೀವಿ, ಓಪನ್ ಇರೋ ತೋರಿಸ್ಕೊಡ್ತೀವಿ. ಓಕೆ. ಓಕೆ. ಅಬ್ಬಾ, ಅಲ್ಲಿ ನೋಡಿ, ನಿಜವಾದ ಲೋಕ ಇಲ್ಲೇ ಇರೋದು ನೋಡಿ. ಸುಮಾರು 3-3:30 ಆಯಿತು. ಸೂರ್ಯ ಇನ್ನೇನು ಟಾಟಾ ಬಾಯ್ ಬಾಯ್ ಹೇಳಕ್ಕೆ ಆ ಕಡೆ ಹೋಗ್ತಾ ಇದ್ದಾನೆ. ಸನ್ಲೈಟ್ ನೋಡಿ ಎಷ್ಟು ಅದ್ಭುತವಾಗಿ ಬರ್ತಾ ಇದೆ ಇಲ್ಲಿ. ಬೆಂಗಳೂರು ಮನೆಗೆ ಮುಖ್ಯವಾಗಿ ಬೇಕಾಗಿರೋದು ಗಾಳಿ ಮತ್ತೆ ಬೆಳಕು. ಎಸ್. ಮನೆ ಆರೋಗ್ಯದ 2 ಬಹಳ ಪ್ರಮುಖ ಅಂಶಗಳು. ಹೌದು. ಹಾಂ. ಹೋಗಿ ಆರಾಮಾಗಿ 2 ಚೇರ್ ಹಾಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ, ಕಾಫಿ ಕುಡೀರಿ, ಮಾತಾಡಿ. ಹೌದು, ಮಾತಾಡಿ, ಹಾಡು ಕೇಳಿ. ಹೌದು. ಏನು ಬೇಕೋ ಮಾಡ್ಕೊಂಡು ನಿನ್ನ ಸ್ವಂತ ಮನೆಯಲ್ಲಿ ಹೇಳ್ತಾರಲ್ಲ ಸರ್. ಈಗ ನನ್ನ ಸ್ವಂತ ಮನೆಯಲ್ಲಿ ನಾನು ಒಬ್ಬ ಮಹಾರಾಜನ ಬಳಕಬೇಕು ಅಂದ್ರೆ ಮಾನಸಿಕವಾಗೂ ಮಹಾರಾಜ ಆಗಿರ್ಬೇಕಲ್ವಾ? ಎಸ್. ಆಮೇಲೆ ಫಿಸಿಕಲ್ ಮಹಾರಾಜ ಅಲ್ವಾ, ಮನಸ್ಸಲ್ಲಿ ಮಹಾರಾಜ ಆಗ್ಬೇಕಲ್ಲ. ಆ ರೀತಿ ಎಲ್ಲಾ ರೀತಿ ಏನೊಬ್ಬ ಅಗತ್ಯ ಇದೆಯೋ ಮನುಷ್ಯನಿಗೆ, ಅದೆಲ್ಲ ರೀತಿ ಇದೆ ಸರ್ ಇಲ್ಲಿ. ಆ ಲಾಸ್ಟ್ ಅಲ್ಲೊಂದು 5 ಅಡಿ ಬರುತ್ತೆ, ಇಲ್ಲಿ ಬರ್ತಾ ಬರುತ್ತೆ, ಮುಂದೆ 8 ಅಡಿ ಬರುತ್ತೆ. ನೋಡಿ, ಪ್ಯಾಸೇಜ್ ಬಿಟ್ಟು ಅಲ್ಲಿ ಗಿಡಗಳನ್ನ ಹಾಕಿ ಗ್ರೀನ್ರಿ ಕ್ರಿಯೇಟ್ ಮಾಡಿ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಇವ್ರು ನಮ್ಮ ಗೋವಿಂದರಾಜವ್ರು ಮಾಡೋರು ಇನ್ನೊಂದು ದೊಡ್ಡ ಕೆಲಸ ಏನು ಗೊತ್ತಾ? ವಾಲು, ಕಾಂಪೌಂಡ್ ವಾಲು ಕಲ್ಲೇ. ಅದು ಕಲ್ಲೇ. ಅದು ಕರೆಕ್ಟಾಗಿ 6 ಅಡಿ ಇದೆ ನೋಡಿ. ನಾನು 6 ಅಡಿ ಕಟೌಟು ನನ್ನ ಹೈಟಿಗಿದೆ ನೋಡಿ ಇದು. ಬನ್ನಿ ನೋಡಿ, ನಿಮಗೆ ಡಿಶ್ ವಾಷರು, ವಾಷಿಂಗ್ ಮಿಷಿನು, ಮತ್ತೆ ಇದು ಕಾಮನ್ ಟಾಯ್ಲೆಟ್ ಇದು. ಓಕೆ. ಓಕೆ. ಜನರಲ್ ಟಾಯ್ಲೆಟ್, ಮತ್ತೆ ಇದು ಪವರ್ ರೂಮ್. ಇದು ನಾನು ಆಗ್ಲೇ ಹೇಳ್ದಲ್ಲ ಸರ್, ಎಲ್ಲ ಎಲೆಕ್ಟ್ರಿಕಲ್ ನೀವು ಕಾಂಡ್ಯೂಟ್ಸ್ ಆಗಲಿ, ಎಲೆಕ್ಟ್ರಿಕಲ್ ಸಿಸ್ಟಮ್ ಎಲ್ಲ ಒಂದ್ ಕಡೆ ಮಾಡಿದ್ದೀವಿ ಅಂತ ಹೇಳ್ದಲ್ಲ ಸರ್ ನಾನು. ಹೇಳಿದ್ರಲ್ಲ, ಅದೆಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀವಿ. ಸೊ ಇಡೀ ಮನೆದು ವಾಟರ್ ಕಂಟ್ರೋಲ್ ಅಂಡ್ ಪವರ್ ಕಂಟ್ರೋಲ್ A to Z ಏನ್ ಬರ್ತಲ್ಲೋ ಎಲ್ಲ ಈ ಕಡೆ ಇಟ್ಟಿದ್ದೀವಿ. ಅಬ್ಬಾ, ಈ ಸೋಫಾ ಯಾವ ಕೇಳ್ಬೋದಾ ಸರ್? ಈ ಸೋಫಾ ಸ್ಟ್ಯಾನ್ಲೆ ಬ್ರ್ಯಾಂಡ್ ಇದು, ಯೂರೋನಪ್ಪ ಲೆದರ್ದು ಸ್ಟ್ಯಾನ್ಲೆ ಬ್ರ್ಯಾಂಡ್. ನೋಡಿ, ಸ್ಟೆಪ್ಸ್ ಎಲ್ಲ ಕಲ್ಲಲ್ಲೇ ಮಾಡಿರೋ ಕಲ್ಲು. ಅದ್ರ ಮೇಲೆ ಸ್ಮೂತ್ ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಪೆಟ್ ಹಾಕಿ ನೋಡಿ. ಇದು ಕಲ್ಲು, ಅದ್ರ ಮೇಲೆ ಒಂದು ಕಾರ್ಪೆಟ್ ಹಾಕಿರ್ತೀವಿ. ಅದು ಕಲ್ ಫಿನಿಶ್ ಇದೆ ಆ ಕಾರ್ಪೆಟ್ ಕೂಡ. ಹಾ ಸರ್. ಸರ್, ಕಲ್ಲು ನೀವು ಕಲ್ಲಲ್ಲಿ ಬಂಗ್ಲೆ ಕಟ್ಟಿದಿರಿ, ಅರಮನೆ ಕಟ್ಟಿದಿರಿ ಸರಿ, ಆದ್ರೆ ಜಸ್ಟ್ ಸ್ಕ್ವೇರ್ ಕಟ್ ಮಾಡಿ ಲಾಕ್ ಮಾಡಿಲ್ಲ ನೀವು. ಅದಕ್ಕೊಂದು ಎಸ್ಥೆಟಿಕ್ಸ್ ಕೊಟ್ಟಿದ್ದೀರಿ ಸರ್. ಏನಕ್ಕೋಸ್ಕರ ಅಂತಂದ್ರೆ, ಪ್ಲೈನ್ ಕ್ಯಾಪಿಟಲ್ ಕೊಡ್ಬೇಕಾದ್ರೂ ಓಕೆ ಕೊಡ್ಬೋದು. ಈ ಡಿಸೈನ್ಸ್ ಬೇಡ ನಮ್ಗೆ ಪ್ಲೈನ್ ಕೊಡಿ ಅಂದ್ರು ಕೊಡ್ಬೋದು. ಓಕೆ. ಈ ಬಿಲ್ಡಿಂಗ್ ಅಲ್ಲಿ ಏನಕ್ಕೋಸ್ಕರ ಇದು ಮಾಡಿದೀವಿ ಅಂತಂದ್ರೆ, ಇದೆಲ್ಲ ಬೇಕಾಗಿರ್ಲಿಲ್ಲ, ಈ ಡಿಸೈನ್ಸು ಇದೆಲ್ಲ ಏನೂ ಬೇಕಾಗಿರ್ಲಿಲ್ಲ. ದ್ರವಿಡಿಯನ್ ಕಲ್ಚರ್ ಈ ಬಿಲ್ಡಿಂಗ್ ಅಲ್ಲಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಇದು ತೋರಿಸಿದೀವಿ. ಅಂದ್ರೆ ನಿಮ್ ಟೇಸ್ಟ್ ತಕ್ಕನಾಗ ನಾವು ಬಿಲ್ಡಿಂಗ್ ಕಟ್ಕೊಡ್ತೀವಿ. ಸೊ ಪ್ಲೇನ್ ಎಸ್ಥೆಟಿಕ್ಸ್ ಇದೆ. ಹೌದು, ನಿಮ್ಗೆ ಬೇಕು ಅಂದ್ರೆ. ಓಕೆ ಸರ್, ಇದೆಲ್ಲ ಡಿಸೈನ್ಸ್ ಎಲ್ಲ ಎಷ್ಟು ಕಡಿಮೆ ಆಗುತ್ತೋ ನಿಮ್ಗೆ ಕನ್ಸ್ಟ್ರಕ್ಷನ್ ಕಾಸ್ಟು ಸಹ ಕಡಿಮೆ ಆಗುತ್ತೆ. ವೆರಿ ಸಿಂಪಲ್. ಹೌದು, ಗ್ರೇಟ್. ಪ್ಲೇನ್ ಇದ್ದಷ್ಟು ನಿಮ್ಗೆ ಕಡಿಮೆ ಆಗುತ್ತೆ. ಸೂಪರ್ ಸರ್. ಇದರ ಬರೀ ಈ ಕಲ್ ಕಟಿಂಗ್ ಮಾಡ್ಕೊಂಬಂದು ಇಷ್ಟು ಮಾತ್ರ ಅಲ್ಲ, ಈ ಪ್ರತಿ ಡಿಸೈನು ನಿಮ್ಮ ಇನ್ ಹೌಸ್ ಮಾಡಿರೋದು ನೀವೇ? ಹೌದು, ಖಂಡಿತ ಎಲ್ಲ ನಾವೇ ಮಾಡಿರೋದು. ಬೇರೆ ಥರ್ಡ್ ಪಾರ್ಟಿ ಕೊಟ್ಟು ಸರ್, ಈ ಬಿಲ್ಡಿಂಗ್ ಯಾವುದೋ ಥರ್ಡ್ ಪಾರ್ಟಿ ಇಂಟೀರಿಯರ್ ಬಿಟ್ರೆ ಬೇರೆ ಸ್ಟ್ರಕ್ಚರ್ ಅಲ್ಲಿ ಯಾವುದೇ ಥರ್ಡ್ ಪಾರ್ಟಿಗೂ ಸಂಬಂಧ ಇಲ್ಲ, ಯಾರ ಕೈಲೂ ಮಾಡಿಸಿಲ್ಲ, ಎಲ್ಲ ನಾವೇ ಮಾಡಿರೋದು. ನಮ್ಮ ಇನ್ ಹೌಸ್, ನಮ್ಮ ಇಂಜಿನಿಯರ್ಸ್ ಮಾಡಿರೋದು ಇದೆಲ್ಲ. ನಿಮ್ಮ ಫ್ಯಾಕ್ಟ್ರಿ ಸೆಟಪ್? ನಮ್ಮ ಫ್ಯಾಕ್ಟ್ರಿ ಸೆಟಪ್ ಮತ್ತು ನಮ್ಮ ಇಂಜಿನಿಯರ್ಸೇ ಇವೆಲ್ಲ ಮಾಡಿರೋದು. ಈಗ ಈ ಮನೆ ನಿಮ್ಮ ವಾಸದ ಮನೆನಾ ಅಥವಾ ನಿಮ್ಮ? ಇಲ್ಲ, ನನ್ನ ವಾಸದ ಮನೆ ಅಲ್ಲ ಇದು. ಇದನ್ನ ನಾನು ಈ ರೀತಿ ಕಲ್ಲಲ್ಲಿ ಕಟ್ಟಬಹುದಾ ಅಂತ ನನ್ನ ಜನಗಳಿಗೆ ತೋರಿಸೋದಕ್ಕೋಸ್ಕರ ಕಟ್ಟಿರುವಂತ ಮನೆ. ಈ ರೀತಿ ಮನೆಗಳು ನಾವು ಜನಗಳಿಗೆ ಕಟ್ಕೊಳಕ್ ಹೋಗ್ತಿದ್ದೀವಿ ಈಗ.
ಈಗ ಮಾಡ್ತೀರಿ ಈಗ? ಹೌದು. ಸೊ ಈಗ ಯಾರೇ ತಮಗೆ ಕರೆ ಮಾಡಿ ಇಡೀ ಕರ್ನಾಟಕದಾದ್ಯಂತ ಗೋವಿಂದರಾಜವ್ರಿಗೆ ನಮ್ಗೊಂದು ಕಲ್ಲಿನ ಮನೆ ಬೇಕು, ನೀವು ಮಾಡ್ಕೊಡ್ತೀವಿ? ಖಂಡಿತ ಮಾಡ್ಕೊಡ್ತೀವಿ. ವೆರಿ ನೈಸ್. ಹೌದು, ಮಾಡ್ಕೊಡ್ತೀವಿ. ಅದು ಅವ್ರ ಟೆಸ್ಟಿಗೆ ತಕ್ಕನಾಗೆ ನಮ್ಗೆ ಈ ರೀತಿ ಡಿಸೈನ್ ಬೇಡ, ಪ್ಲೇನ್ ಬೇಕು, ಕಾಸ್ಟ್ ಕಡಿಮೆ ಬೇಕು, ಕಾಸ್ಟ್ ಜಾಸ್ತಿ ಬೇಕು, ಅಂದ್ರೆ ಅವ್ರ ಒಂದು ಏನ್ ಹೇಳ್ತಾರೆ ಕಸ್ಟಮೈಸ್ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಆ ರೀತಿ ನಾವು ಮಾಡ್ಕೊಂಡು ರೆಡಿ ಇದ್ದೀವಿ. ಅಥವಾ ನಮ್ಮೂರಿದು ಆ ಊರಿನ ವಾಸ್ತುಶಿಲ್ಪ ಬೇಕು ಅದೇ ಮಾಡ್ಕೊಳ್ಳೋದು. ಹೌದು, ನಿಮ್ಗೆ ಇಂಡೋ ಸಾರ್ಸನಿಕ್ ಬೇಕಾ, ರೋಮನ್ ಆರ್ಕಿಟೆಕ್ಚರ್ ಬೇಕಾ, ದ್ರವಿಡಿಯನ್ ಸ್ಟೈಲ್ ಬೇಕಾ, ಅರೇಬಿಯನ್ ಬೇಕಾ, ಯಾವ್ದು ಬೇಕಾದ್ರೂ ಸಹ ನಾವು ಕಲ್ಲಲ್ಲಿ ಮಾಡ್ಕೊಳಕ್ ರೆಡಿ ಇದ್ದೀವಿ. ಕಲ್ಲಲ್ಲಿ ನಿಮ್ಗೆ ಯಾವ್ದು ವಾಸ್ತುಶಿಲ್ಪ ಬೇಕೋ ಅದೆಲ್ಲ ರೀತಿ ಮಾಡ್ಕೊಳಕ್ ರೆಡಿ ಇದ್ದೀವಿ. ಕಲ್ಲರಳಿ ಹೂವಾಗಿ ಬನ್ನಿ. ಕಲ್ಲರಳಿ ಹೂವಾಗಿ. ಸೊ ಈಗ ನಾವು ನಿಂತಿದ್ದೀವಲ್ಲ, ಸರ್, ಈ ಟೈಲ್ಸ್ ಅಥವಾ ಈ ಗ್ರನೈಟ್ ಕೆಳಗಡೆ ಕೂಡ ಕಲ್ಲೇ ಸರ್. ನೋಡಿ ಈ ಮಾರ್ಬಲ್ ಇದೆಯಲ್ಲ, ಮಾರ್ಬಲ್ಗೂ ಕೆಳಗಡೆ ಕಲ್ಗೂ ಸೆಂಟ್ರಲ್ಲಿ ಕಾಂಕ್ರೀಟ್ ಬರುತ್ತೆ. ಆ ಕಾಂಕ್ರೀಟ್ ಏನಕ್ಕೋಸ್ಕರ ಅಂತಂದ್ರೆ ಸ್ಟ್ರಕ್ಚರ್ಗಲ್ಲ ಅದು. ಆ ಕಾಂಕ್ರೀಟ್ ಅಂದ್ರೆ ಮಾರ್ಬಲ್ಗೂ ಕಲ್ಗೂ ಸೆಂಟ್ರಲ್ ಆ ಫಿನಿಶ್ ಬರಬೇಕು ಅಂತಂದ್ರೆ ಅದನ್ನ ಸ್ಕ್ರೀಡ್ ಕಾಂಕ್ರೀಟ್, ಸ್ಕ್ರೀಡ್ ಹಾಕಿರ್ತೀವಿ. ಏನಕ್ಕೋಸ್ಕರ? ಎಲೆಕ್ಟ್ರಿಕಲ್ ಕಾಂಡ್ಯೂಟ್ಸ್ ಮತ್ತೆ ವಾಟರ್ ಪೈಪ್ ಲೈನು ಸರ್ವಿಸಸ್ ಹೋಗ್ಬೇಕಾದ್ರೆ ಆ ಸ್ಕ್ರೀಡ್ ಹಾಕ್ಬಿಟ್ಟು ಅದ್ರ ಮೇಲೆ ಮಾರ್ಬಲ್ ಹಾಕಿರ್ತೀವಿ. ಇದು ಗಮನದಲ್ಲಿ ಸರ್. ಇದು ದಟ್ಸ್ ಆಲ್. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಸ್ಟ್ರಕ್ಚರ್ಗೆ ನಾವು 1 kg ಸಿಮೆಂಟ್ ಯೂಸ್ ಮಾಡಿಲ್ಲ ಅಂತ. ಅದು ಸ್ಟ್ರಕ್ಚರ್ಗೆ ಯೂಸ್ ಮಾಡಿ ಸಂಬಂಧಪಟ್ಟಿರೋದಲ್ಲ. ಆ ಮಾರ್ಬಲ್ಗೂ ಮತ್ತೆ ಇರುವಂತ ರೂಫ್ ಸ್ಲ್ಯಾಬ್ಗೂ ಸೆಂಟ್ರಲ್ಲಿ ಏಜೆಂಟ್ ಫಿಲ್ಲಿಂಗ್ ಏಜೆಂಟ್ ಯೂಸ್ ಮಾಡಿದ್ದೀವಿ. ಫಿಲ್ಲಿಂಗ್ ಏಜೆಂಟ್. ಎಸ್, ಬನ್ನಿ ಬರ್ಬೋದಾ ಸರ್? ಬನ್ನಿ, ದಯವಿಟ್ಟು ಬನ್ನಿ ಸರ್. ಇದು ಮೇಲೆ ಬಂದ್ರೆ ಒಂದು ಬೆಡ್ರೂಮ್ ಸರ್. ಇದು ಎಲ್ಲಿದೆ ಬೆಡ್ರೂಮು? ನೋಡಿ, ಇದೇ ಬೆಡ್ರೂಮ್ ಇದು. ಅಯ್ಯೋ ಸರ್, 4 ಮನೆ ಕಟ್ಟಬಹುದು ಮಾಡಿದ್ರೆ ಇದನ್ನೇ 2 ಬೆಡ್ರೂಮ್ ಮಾಡಬಹುದಾಗಿತ್ತು. ಹೇಗೆ ಅಂತಂದ್ರೆ ನಿಮಗೆ ಇದು 16 ಅಡಿಗೆ 42 ಅಡಿ ಉದ್ದ, ಅದರಲ್ಲಿ ನಿಮ್ಗೆ 16 ಅಡಿಗೆ 28 ಅಡಿ ಉದ್ದಕ್ಕೆ ಬೆಡ್ರೂಮ್ ಇದೆ. ಮಿಕ್ಕಿದ್ರಲ್ಲಿ ವಾಶ್ರೂಮ್ ಮತ್ತೆ ವಾಕಿಂಗ್ ವಾರ್ಡ್ರೋಬ್ ಮಾಡಿದೀವಿ. ಹತ್ತತ್ರ 650 ಸ್ಕ್ವೇರ್ ಫೀಟ್. ಮೇ ಬಿ 16 42 ಅಂದ್ರೆ ಹತ್ತತ್ರ 657 ಸ್ಕ್ವೇರ್ ಫೀಟ್. ಒಂದು ರೂಮ್, ಒಂದು ಬೆಡ್ರೂಮ್. ಯಪ್ಪ, ನೋಡಿ ಗಾಳಿ ಬೇಕು ಅನ್ನೋಷ್ಟು ತಗೊಳ್ಳಷ್ಟಿದೆ ಇಲ್ಲಿ. ತಗೊಳ್ಬೋದಲ್ವಾ? ಮಾಸ್ಟರ್ ಬೆಡ್ರೂಮ್. ಬನ್ನಿ ಸರ್ ಪ್ಲೀಸ್. ನೋಡಿ ಇರಿ, ಅಲ್ಲಿ ಟಾಯ್ಲೆಟ್ ಹೋಗಕ್ಕೆ ಮುಂಚೆ ನೋಡಿ ವಾರ್ಡ್ರೋಬ್ ಎಲ್ಲ ವಾಕಿಂಗ್ ವಾರ್ಡ್ರೋಬ್ ಸರ್. ಓಕೆ. ಸಾಮಾನ್ಯ ಎಲ್ಲ ಮನೆಗಳಲ್ಲೂ ಇದೆಲ್ಲ ಇದ್ದೇ ಇರುತ್ತೆ. ಹೌದು. ಆದ್ರೆ ಕಲ್ಲಿನ ಮನೆಯಲ್ಲಿ ವಿಶೇಷ ಏನಂತಂದ್ರೆ ಇವೆಲ್ಲ ಕಲ್ಲಿನ ಮನೆಯಲ್ಲಿ ಇವೆಲ್ಲ ಮಾಡಬಹುದಾ ಅನ್ನೋದೊಂದು ಕ್ವಶನ್ ಬರ್ಬೋದು ನಿಮ್ಮಲ್ಲಿ. ಎಸ್, ಬರ್ಬೋದು. ಹೌದು, ಮಾಡಬಹುದು ಅನ್ನೋದಕ್ಕೆ ಇವೆಲ್ಲ ಒಂದು ಉದಾಹರಣೆ, ಲೈವ್ ಎಕ್ಸಾಂಪಲ್ಸ್. ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಕೆಲವ್ರು ಕೇಳ್ತಾರೆ, ನೋಡಿ ಗೋವಿಂದರಾಜ್ ಅವರೇ, ನಿಮ್ದು 60-80 ಸೈಟು, ಬಟ್ ನಂತರ ಇರೋದೇ 30-40. ಕ್ಯಾನ್ ಐ ಬಿಲ್ಡ್ ಅ ಕಿಂಗ್ಸ್ ಹೌಸ್, ಎ ಸ್ಟೋನ್ ಕಿಂಗ್ಸ್ ಹೌಸ್? ಖಂಡಿತ. ಖಂಡಿತ. ಹೇಗೆ ಅಂತಂದ್ರೆ ಸರ್, ನಿಮ್ಗೆ 30-40 ಸೈಟಲ್ಲಿ ಇವತ್ತು ನೀವು ಸಿವಿಲ್ ಸ್ಟ್ರಕ್ಚರಲ್ಲಿ ಯಾವ ಪ್ಲಾನಲ್ಲಿ ನೀವು ಕಟ್ಟಬೇಕು ಅಂತ ಅದೇ ರೀತಿನೇ ಕಟ್ಕೊಡ್ತೀವಿ. ಅದು ಯಾವ ರೀತಿ ನಮ್ಗೆ ನಿಮ್ಗೆ 3 BHK ಬೇಕು ಅಂದ್ರೆ 3 BHK ಮಾಡ್ಬೋದು. ಅಥವಾ ಇಲ್ಲ ನಂಗೆ ಬೇಡಪ್ಪ 30-40 ಸೈಟಲ್ಲಿ ನನಗೆ 2 ಬೆಡ್ರೂಮ್ ಸಾಕು, G+2 ಅಂದ್ರೂ ಸಹ ಕಟ್ಕೊಡ್ಬಹುದು. ಹಾಗೂ ಇಲ್ಲ ಇನ್ನೂ ನಂಗೆ ಚೆನ್ನಾಗಿರ್ಬೇಕಂದ್ರೂ ಕಟ್ಕೊಡ್ಬೇಕು. ಇಲ್ಲ ಬೇಡಪ್ಪ ನನಗೆ ಕಲ್ಲಲ್ಲಿರ್ಲಿ, ಮನೆ ಬಾಳಿಕೆ ಬರಲಿ, 1000 ವರ್ಷ ನನ್ನ ಮನೆ ಇರಬೇಕು, 4 ಬೆಡ್ರೂಮ್ ಕಟ್ಕೊಡಪ್ಪ ಅಂದ್ರೂ ಸಹ ಕಟ್ಕೊಡ್ಬಹುದು. ಅಂದ್ರೆ ಎಷ್ಟು ನಿಮ್ಗೆ ರೂಮ್ ಸೈಜ್ ಚಿಕ್ಕದಾಗುತ್ತೋ ಅಷ್ಟು ನಿಮ್ಗೆ ಕಾಸ್ಟ್ ಕಡಿಮೆ ಆಗುತ್ತೆ. ಎಷ್ಟು ಫ್ಲೋರ್ ಹೋಗೋದು? ಮ್ಯಾಕ್ಸಿಮಮ್ ಅಂತ ನಿಮಗೆ G+3 ಹೋಗ್ಬೋದು ಅಷ್ಟೇ. ಅದಕ್ಕೆ ಮೇಲೆ ನಾವು ಹೋಗೋದಕ್ಕಾಗೋದಿಲ್ಲ. G+3 ಅಂದ್ರೆ ಟೋಟಲ್ 4 ಫ್ಲೋರ್ಸ್. 4 ಫ್ಲೋರ್ಸ್ ಅಷ್ಟೇ, ಅದಕ್ಕೆ ಮೇಲೆ ಹೋಗೋದಕ್ಕಾಗೋದಿಲ್ಲ. ನನಗೆ ಅನಿಸ್ತಾ ಇರೋದು ಆಕ್ಚುಲಿ ಸರ್ ಹೇಳಿದಕ್ಕೋಸ್ಕರ ಆದ್ರೂ ನಾನು ಎಲ್ಲಾರು ಒಂದು ಸೈಟ್ ತಗೊಂಡು ಕಲ್ಲಲ್ಲಿ ಕಲಾ ಮಾಧ್ಯಮದ ಆಫೀಸ್ ಕಟ್ಟಿ ಕಲಾ ಮಾಧ್ಯಮ ಅಂತ ಕಟ್ಟಿ ಸರ್. ಕಲ್ಲು ಕಲಾ ಮಾಧ್ಯಮ ಅದ ಹೆಂಗೆ ಇನ್ಸ್ಟೆಂಟ್ ಬರುತ್ತೆ ನಿಮ್ಗೆ ಹೆಸರುಗಳೆಲ್ಲ ಕಲ್ತಿದೆ ಅದಲ್ವಾ? ಬನ್ನಿ ಸರ್, ಟಾಯ್ಲೆಟ್ಸ್ ಇದು. ಓಕೆ, ಟಾಯ್ಲೆಟೇ ಇಲ್ಲಿ ತೀರ್ಥಕ್ಷೇತ್ರ ಇದ್ದಂಗಿದೆ, ಬನ್ರಪ್ಪ. ಅಯ್ಯೋ ಆಯ್ತು ಅಲ್ಲ. ನೋಡಿ ಟಾಯ್ಲೆಟ್ ಅಲ್ಲಿ ವಿಶೇಷ ಏನು ಅಂತ ಹೇಳ್ತೀನಿ ಕೇಳಿ ಸರ್ ನಿಮ್ಗೆ. ಅಬ್ಬಾ, ಫಸ್ಟ್ ಆಫ್ ಆಲ್ ಟಾಯ್ಲೆಟ್ ಅಲ್ಲಿ ಸ್ನೇಹಿತರೆ ನೋಡಿ, ಟಾಯ್ಲೆಟ್ ಇದೆ, ವಾಶ್ರೂಮ್ ಗೀಶ್ರೂಮ್ ಎಲ್ಲ ಇದೆ, ಆ ಸ್ನಾನ ಮಾಡೋ ಜಾಕ್ಯೂಸಿ ಎಲ್ಲ ಇದೆ. ಇಲ್ಲಿ ಕಲ್ಲಲ್ಲಿ ಮನೆ ಕಟ್ಬಿಡ್ತೀರಾ, ವಾಟರ್ ಲೀಕೇಜ್ ಆಗುತ್ತೆ. ಕರೆಕ್ಟ್ ಅಲ್ವಾ? ವಾಟರ್ ಲೀಕೇಜ್ ಆಗುತ್ತೆ. ಮತ್ತೆ ಇದೆಲ್ಲ ಎಲೆಕ್ಟ್ರಿಕಲ್ ಕಾಂಟ್ರಾಸ್ಟ್ ಎಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ನಿಮ್ಗೆ ಅನಿಸಿರಬಹುದು. ಎಲ್ಲರೂ ಲೀಕ್ ಆಯ್ತು, ಹೆಂಗ್ ರಿಪೇರಿ ಮಾಡೋದು ಅಲ್ವಾ? ನೋಡಿ ಅದಕ್ಕೆ ನಾವೇನ್ ಮಾಡ್ತೀವಿ, ಎಲ್ಲಾದ್ರೆ ನಿಮ್ಗೆ ವಾಶ್ರೂಮ್ಸ್ ಅಂತ ಬರುತ್ತೋ ಅಲ್ಲಿ ವಾಲ್ ಏನ್ ಕಟ್ಟಿದೀವೋ ಅದ್ರೊಳಗಡೆ ಸ್ಕಿನ್ ವಾಲ್ ಕಟ್ತೀವಿ. ಆ ಸ್ಕಿನ್ ವಾಲ್ ಒಳಗಡೆ ನಾವು ಸರ್ವಿಸಸ್ ಎಲ್ಲ ತಗೊಂಡ್ಬರ್ತೀವಿ. ಪೈಪ್ ಲೈನು ಎಲ್ಲ ತಗೊಂಡ್ಬರ್ತೀವಿ. ವಾಟರ್ ಪೈಪ್ ಲೈನ್ಸ್ ಎಲ್ಲ ಕೊಟ್ಟಿರ್ತೀವಿ. ಹಾಟ್ ವಾಟರ್, ಕೋಲ್ಡ್ ವಾಟರ್, ಪ್ರೆಷರ್ ವಾಟರ್, ನಾನ್ ಪ್ರೆಷರ್ ವಾಟರ್ ಎಲ್ಲ ಕೊಟ್ಟಿರ್ತೀವಿ. ಕೊಟ್ಟು ಕಮೋಡ್ಸು ಫಿಟ್ ಮಾಡಿರ್ತೀವಿ. ಬನ್ನಿ ಈಗ ಬಂದ್ರೆ ನೋಡಿ, ಈಗಿನ ಲೇಟೆಸ್ಟ್ ಎಲ್ಲ ಮನೆಗಳಲ್ಲಿ ಸ್ನಾನ ಮಾಡೋ ವ್ಯವಸ್ಥೆ ಅಲ್ಲ. ನಾನು ನೋಡೋದು ಅದು ಐಶ್ವರ್ಯ ರೈ ಎಲ್ಲ ಸ್ನಾನ ಮಾಡ್ತಾ ಇರ್ತಾರಲ್ಲ, ಶಾಂಪು ಬಿಟ್ಕೊಂಡು, ಅದನ್ನ ಮಾತ್ರ ನೋಡೋದು ನಾನು. ನೀವು ಲೈವ್ ಆಗಿ ನೋಡಿಲ್ಲ ಸರ್, ಟಿವಿ ನೋಡೋದು ಸರ್. ಅಲ್ಲ, ಎಂತ ಸಂದರ್ಭದಲ್ಲಿ ಎಂತ ಮಾತು ನೀವು ಎಂತರ್ಗು ಬೇಕು ಬರ್ಬೇಕು ಅಂತ ಡೈಲಾಗ್ ಹೊಡಿತೀರಾ. ಇದಾದ್ಮೇಲೆ ನೋಡಿ, ಈಗ ವಾಟರ್ ಜೆಟ್ಸ್ ಇದು ಕಾಮನ್. ಈಗ ವಾಟರ್ ಜೆಟ್ಸ್ ಮತ್ತೆ ರೈನ್ ಶವರು
ರೈನ್ ಶವರು ಅದಾದ್ಮೇಲೆ ಇಂಥ ಮನೆ ಆದ್ಮೇಲೆ ನಿಮ್ಗೆ ಆ ಬೆಡ್ರೂಮ್ ಇದ್ಮೇಲೆ ಜಕೂಸಿ ಬೇಕೇ ಬೇಕಾಗುತ್ತೆ. ಓಕೆ, ಇದೆಲ್ಲ ಮಾಡಿದಾದ್ಮೇಲೆ ನಿಮ್ಗೆ ಇಲ್ಲಿ ಎಲ್ಲ ಪ್ರೆಷರ್ ವಾಟರ್ ಬೇಕಾಗುತ್ತೆ. ಯಾಕಂದ್ರೆ ವಿತೌಟ್ ಪ್ರೆಷರ್ ಪಂಪು ಆ ಪ್ರೆಷರ್ ನಮ್ಗೆ ಬರಬೇಕು ಅಂದ್ರೆ ಪ್ರೆಸ್ ಮಾಡ್ರೆ ನೀವೆಲ್ಲ ನೆಂದೋಗ್ತೀರಾ. ಓಕೆ, ಒಂಚೂರು ಹಿಂದೆ ಬಂದು ಅಯ್ಯೋ ಕ್ಯಾಮ್ರಾ ಅಪ್ಪ ಸಿನಿಮಾ ರೈನ್ ಎಫೆಕ್ಟ್ ಇದ್ದಂಗಿದೆ. ಸಖತ್ತಾಗಿದೆ. ಈ ಮನೆ ಸ್ನಾನ ಮಾಡೋರು ಭಾಳ ಪುಣ್ಯವಂತರು. ಈ ಮನೆ ಸ್ವಲ್ಪ ವಿಶಾಲವಾಗಿರಲಿ ಅನ್ನೋದಕ್ಕೋಸ್ಕರ ಇಷ್ಟು ದೊಡ್ಡ ಮನೆಗೆ ಬರೀ 2 BHK 2 BHK ಕೊಟ್ಟಿದ್ದೀವಿ ಇಷ್ಟೇ. ನಿಮಗೆ ಆ ರೀತಿ ನಿಮ್ಮ ಅಗತ್ಯಕ್ಕೆ ತಕ್ಕನಿಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ಕೊಡ್ಬೋದು, ಪ್ರಾಬ್ಲಮ್ ಇಲ್ಲ ಅದು. ಹೌದು, ಬನ್ನಿ ಸರ್. ಓನ್ಲಿ ಥಿಂಗ್ ಇಸ್ ಮೆಟೀರಿಯಲ್ ಚೇಂಜ್ ಅಷ್ಟೇ. ಕಲ್ಲೊಂದು. ಹೌದು, ಕಲ್ಲೊಂದು. ನೋಡಿ, ಅಯ್ಯೋ ಬನ್ನಿ, ಇಲ್ಲೇ ನಿಜವಾದ ಲೋಕ ಇರೋದು. ಆಕ್ಚುಲಿ 4 ಬೆಡ್ರೂಮ್ ಕೊಟ್ಟಷ್ಟು ಜಾಗ ಇಲ್ಲೇ ಇದೆ. ಜಾಗ ಇದೆ, ಖಂಡಿತ ಜಾಗ ಇದೆ. ಓಕೆ, ನಿಮಗೆ ಈ ವರಾಂಡ ಎಷ್ಟು ಬರ್ಬೋದು ಸರ್? ನಿಮ್ಮ ಸೈಟ್ ಅರ್ಧನೇ ಇದೆ ಸರ್. ಸರ್ 32 ಅಡಿಗೆ 42 ಅಡಿ, ಇದು 30-40. 30-40 ಅನ್ಕೊಳ್ಳಿ. 30-40 ಇದೆ. ಜೀವನ ಪೂರ್ತಿ ಯಾವಾಗಲೂ ಮನೆಯೊಳಗೆ ರೂಮಲ್ಲೇ ಕಳೆಯೋದಕ್ಕೂ ಸಹ ಹೊರಗಡೆ ಬಂದು ವಿಶಾಲವಾದಂಥ ಒಳ್ಳೆ ಗಾಳಿ, ಅಥವಾ ನೋಡಿ ಈಗ ಅಲ್ಲಿ ಜಿಮ್ ಮತ್ತು ಯೋಗ ರೂಮ್ ಅಲ್ಲಿ ಕೊಟ್ಟಿದ್ದೀವಿ. ನಿಮಗೆ ಇನ್ನೊಂದು ಬೆಡ್ರೂಮ್ ಬೇಕಾದ್ರೆ ಅದನ್ನ ಬೆಡ್ರೂಮ್ ಮಾಡ್ಕೊಳ್ಬೋದು, ಎಲ್ಲ ಆಯ್ತು ಹೊರಗಡೆ ಇಟ್ಕೊಳ್ಬೋದು. ಇಲ್ಲಿ ಯೋಗ ಮಾಡಿ, ಜಿಮ್ ಮಾಡಿ, ಬೆಳಿಗ್ಗೆ ಬಿಸಿಲು ಕಾಯಿರಿ, ಇಲ್ಲಿ ಕುತ್ಕೊಂಡು ಟೀ ಕಾಫಿ ಕುಡಿರಿ, ಏನಾದ್ರು ಮಾಡ್ರಿ. ಶಟಲ್ ಕಾಕ್ ಆಡ್ಕೊಳ್ಳಿ, ಇಲ್ಲಿ ಅಷ್ಟೇ. ಒಂದು ಕೇರಮ್ ಬೋರ್ಡ್ ಇಟ್ಕೊಳ್ಳಿ, ಟೇಬಲ್ ಟೆನ್ನಿಸ್ ಇಟ್ಕೊಳ್ಳಿ, ನೀವು ಏನಾದ್ರು ಮಾಡಿ. ನಿಮ್ದು ಹವ್ಯಾಸ ಇದ್ರೆ ಹಾಕೊಳ್ಳಿ, ಏನಾರ ಮಾಡಿ ಈ ಜಾಗದಲ್ಲಿ. ಮಿನಿ ಪಾರ್ಟಿ ಅಲ್ಲ, ಎಲ್ಲರನ್ನು ಕರೆಸಿ ಗುಡ್ಡೆ ಹಾಕೊಂಡು ಪಾರ್ಟಿ ಮಾಡಿ. ಹೌದು, ಮನುಷ್ಯ ಸಂಘಜೀವಿ, ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಕರ್ಕೊಳ್ಬೇಕಾಗುತ್ತೆ. ಕರ್ಕೊಂಡೋಗಿ ನೀವು ಬೆಡ್ರೂಮ್ ಅಲ್ಲಿ ಕೂರ್ಸ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ. ಕೂರ್ಸ್ಕೊಂಡು ಇಲ್ಲೆಲ್ಲ ಕುತ್ಕೊಂಡು ಕತೆ ಕಾರ್ಪೊರೇಟ್ ಮಾಡ್ಕೊಳ್ಳಿ. ನಿಮ್ದು ಏನೇನಿದೆ ಅವರ ಕತೆ ಮಾತಾಡಿ ಇಲ್ಲಿ. ಹೌದು, ನಿಮ್ಮನೆ ಅಲ್ವಾ, ಏನು ಬೇಕಾದ್ರೆ ಮಾಡಿ. ಹೌದು, ಸೂಪರ್, ಬಹಳ ಚೆನ್ನಾಗಿದೆ. ಆಮೇಲೆ ನೋಡಿ, ಆ್ಯಕ್ಚುಲಿ ನಮ್ಮ ಕೆಂಗಲ್ ಹನುಮಂತ ಏನೋ ನನಗೆ ಈ ಕ್ಷಣದಲ್ಲಿ ನೆನಪು ಬರ್ತಾರದು. ಯಾಕೆ ಗೊತ್ತಾ, ಅವ್ರು ವಿಧಾನಸೌಧಕ್ಕೆ ಹಾಕಿರೋ ಪಿಲ್ಲರ್ ಇದ್ದಂಗೆ ನೋಡಿ. ಇವು ನೋಡಿ ಕರೆಕ್ಟಾಗಿ ಒಂದು ತಬ್ಬಿಗೆ ಸಿಗ್ತವೆ ನೋಡಿ. ಸುಮ್ಮನೆ ಹಂಗೆ ಬಿಟ್ಟಿಲ್ಲ, ಎಸ್ಥೆಟಿಕ್ಕಾಗಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ಸೋರು ನೋಡಿ. ಗ್ರೇಟ್, ವೆರಿ ನೈಸ್. ಇದೆಲ್ಲ ನಿಮಗೆ ಕೈಯಲ್ಲಿ ಹೊಡೆದಿರುವಂಥ ಫಿನಿಶ್. ಇದು ಮುಟ್ಟು ನೋಡಿ, ಇದು ಮಿಷಿನಲ್ಲಿ ಮಾಡಿರುವಂಥದ್ದಲ್ಲ. ಅಯ್ಯೋ, ಹ್ಯಾಂಡ್ ಫಿನಿಶು. ಹೌದು, ಹ್ಯಾಂಡ್ ಫಿನಿಶ್. ಇದು ಈ ರಫ್ ಇದೆ ಅಲ್ವಾ, ಮಿಷಿನಲ್ಲಿ ಕಟ್ ಮಾಡಿದಾದ್ಮೇಲೆ ಇದು ಫುಲ್ ನೈಸ್ ಇರುತ್ತೆ. ಅದಾದ್ಮೇಲೆ ಕೈಯಲ್ಲಿ ಹೊಡೆದು ಈ ಫಿನಿಶ್ ತಂದಿರೋದು. ಕರೆಕ್ಟ್. ಆಕ್ಚುಲಿ ಮಷೀನ್ ಕಟ್ ಮಾಡಿದ್ರೆ ಫುಲ್ ನೈಸ್ ಇರುತ್ತೆ. ಹೌದು, ಕರೆಕ್ಟ್. ನಮ್ಮ ಕಡೆ ಈ ಅದು ಒಳ್ಕಲ್ಲು ಎಲ್ಲ ಇತ್ತಲ್ಲ, ಅದಕ್ಕೆ ಕೊತ್ತನೆ ಹಾಕೋರಲ್ವಾ, ಆ ರೀತಿ ಹೊಡೆದಿರೋದು ಇದು. ಓಕೆ, ಇದಾದ್ಮೇಲೆ ಇದನ್ನ ನಾನು ನಿಮಗೆ ಕಾಲಮಲ್ಲಿ ತೋರಿಸ್ತೀನಿ ಬನ್ನಿ. ಇದಾದ್ಮೇಲೆ ಇದ್ರ ಮೇಲೆ ನಾವು ಸೀಲೆಂಟ್ ಹೊಡಿತೀವಿ. ಸೀಲೆಂಟ್ ಅಂದ್ರೆ ಏನಂತ ಗೊತ್ತಾ, ಇದ್ರ ಮೇಲೆ ಒಂದು ಸೀಲೆಂಟ್ ಕೆಮಿಕಲ್ ಅಂತ ಹೊಡ್ತಾರೆ. ಅದು ಸುಮಾರು ಒಂದು 30 ವರ್ಷದವರೆಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಏನಕ್ಕೆ ಹಳೆ ಕಾಲದಲ್ಲಿ ಟೆಂಪಲ್ಗೆಲ್ಲ ಹೋಗಿ ನೋಡಿ, ಅವೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗಿರುತ್ತೆ. ಹೌದು, ಅದಕ್ಕೆ ನೀವು ಸ್ಯಾಂಡ್ ಬ್ಲಾಸ್ಟ್ ಮಾಡಿದ್ಮೇಲೆ ಫುಲ್ ವೈಟ್ ಆಗುತ್ತೆ. ರೈಟ್ ಸರ್. ನಾವು ಲಾಸ್ಟ್ ಟೈಮು ನಿಮಗೆ ಇದು ವಿಧಾನಸೌಧ ಹೋದಾಗ ಸ್ವಲ್ಪ ಆ ರೀತಿ ಆ ಟ್ರೀಟ್ಮೆಂಟ್ ಮಾಡಿದ್ರು. ಆಮೇಲೆ ಹಂಪಿಗೆ ಹೋದ್ರೆ ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಮಾತ್ರ ಅದಕ್ಕೆ ಸ್ಯಾಂಡ್ ಬ್ಲಾಸ್ಟ್ ಮಾಡಿದ್ರು. ಅದು ಫುಲ್ ವೈಟ್ ಇದೆ. ಏನಕ್ಕೋಸ್ಕರ ಆ ರೀತಿ ಅಂದರೆ ಹೊರಗಿನ ವಾತಾವರಣದಲ್ಲಿ ಬರುವಂಥ ಕಲೆ, ಧೂಳು, ದುಮ್ಮದೆಲ್ಲ ಬಂದು ಕುತ್ಕೊಂಡು ಕಲ್ಲಿಗೆ ಆ ರೀತಿ ಕಲೆ ಆಗುತ್ತೆ. ಆ ರೀತಿ ಕಲೆ ಆಗಬಾರ್ದು, ಮತ್ತು ನೀರು ಬಿದ್ದರೆ ಅದು ನೀರು ಇಟ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಸಿಲೆಂಟ್ ಹೊಡೆದಿರ್ತೀವಿ. ನಿಮಗೆ ಮಳೆ ಬಂದರೂ ಮತ್ತೆ ಡಸ್ಟ್ ಬಂದರೂ ಸಹ ಕಲ್ ಮೇಲೆ ಕೂರೋದಿಲ್ಲ, ಪಾಚಿ ಕಟ್ಟಲ್ಲ, ಏನೂ ಆಗೋದಿಲ್ಲ. ಹಂಗೆ ಇರುತ್ತೆ. ಮಳೆ ಬಿದ್ದು ನೀರೇ ಇಟ್ಕೊಳ್ಳೋದಿಲ್ಲ ಇದು. ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ಇವನ್ ನಾವು ಸೀಲೆಂಟು ನೀವು ಬೇಕಾದ್ರೆ ಹೊಡೆಸ್ಕೊಳ್ದೇ ಇರ್ಬೋದು. ಯಾಕೆ ಗೊತ್ತಾ, ಕಲ್ಲಿನ ಪದಾರ್ಥ ಇದೆಯಲ್ಲ, ಕಲ್ಲಿದೆಯಲ್ಲ, ಏಜ್ ಜಾಸ್ತಿ ಆದಷ್ಟು ಅದರ ಮೌಲ್ಯ ಜಾಸ್ತಿ ಆಗುತ್ತೆ. ಈಗ ಒಂದು ಯಾವುದೊಂದು ಕಾಂಕ್ರೀಟ್ ಮನೆ ಹೋದ ಟೈಮ್ ಕಳೆದಂಗೆ ಅದ್ರ ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ, ಅದರ ಆಯುಸ್ ಬೀಳುತ್ತೆ, ಡಿಪ್ರಿಸಿಯೇಷನ್, ಇದು ಅಪ್ರಿಸಿಯೇಷನ್ ಆಗುತ್ತೆ. ಮತ್ತೇನು ಗೊತ್ತಾ, ಆಮೇಲೆ ನೀರು ಬಿದ್ದು, ಧೂಳು ಬಿದ್ದು, ಪಾಚಿ ಕಟ್ಟಿ, ಏನೇನೋ ಬೆಳೆದು ಚಿತ್ತಾರಾಗಿ ಕಲರ್ ಅಷ್ಟೇ ಒಂದು ಚೆಲುವಿನ ಚಿತ್ತಾರ ತಂತಾನೆ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕುಪ್ಪಳ್ಳಿಗೆ ಹೋಗಿ ನಮ್ಮ ಕವಿಶೈಲ ನೋಡಿದ್ರೆ ಅಲ್ಲಿ ನಮ್ಮ KD ಶಿವಪ್ರಸಾದ್ ಅವ್ರ ಮಾರ್ಗದರ್ಶನದಲ್ಲಿ ಮಾಡಿರುವಂಥ ಕುವೆಂಪು ಮಾನ್ಯುಮೆಂಟ್ ಇದೆಯಲ್ಲ, ಅದೇ ಸಾಕ್ಷಿ. ಬನ್ನಿ. ಗ್ರೇಟ್. ಕೂತ್ಕೊಳ್ಳ ಸರ್, ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಂಡು. ಓಕೆ, ಆ ಒಂದು ಪ್ರಶಾಂತತೆ ಅನುಭವಿಸಿ. ಸೀರಿಯಸ್ಲಿ. ಸುಮ್ಮನೆ ಆರಾಮಾಗೆ ಈ ಜಗದ ಜಂಜಾಟಗಳೆಲ್ಲ ಏಕಯ್ಯ, ನಿನ್ನ ಪಾಡಿ ನಿನ್ನ ಬದುಕು ಅಂತಾರಲ್ಲ, ಆ ಥರ ಭಾಳ ಚೆನ್ನಾಗಿದೆ. ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ನಾವು ಒಂದು R&D ಪ್ರಾಜೆಕ್ಟ್ ಅಂತ ಒಂದು ಫ್ಯಾಕ್ಟ್ರಿ ಇದೆ. ಓಕೆ, ನಿಮಗೆ ಆ ಫ್ಯಾಕ್ಟ್ರಿ ಬಗ್ಗೆ ಒಂದು 5 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ನಂತರ ಈ ಬಿಲ್ಡಿಂಗ್ ಯಾವ ರೀತಿ ಕಟ್ತಾ ಇದ್ದೇವೆ ಅಂತ, ಈಗ ಕಟ್ಟದಂಥ ಬಿಲ್ಡಿಂಗ್ ಇರ್ತಾವಲ್ಲ, ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್, ಆ ರೀತಿ 1-2-3 ಬಿಲ್ಡಿಂಗ್ ತೋರಿಸ್ತೀನಿ. ಸೂಪರ್. ನಿಮ್ಗಾಗ ಕಟ್ತಾ ಇರೋಂಥ ಬಿಲ್ಡಿಂಗಲ್ಲಿ ಯಾವ್ಯಾವ ರೀತಿ ಕಟ್ತಾ ಇರ್ಬೋದು ಅಂತ, ಅದು ಮತ್ತೆ ಈ ಎಲೆಕ್ಟ್ರಿಕಲ್ ಕಾಂಡ್ಯೂಟ್ಸ್ ಹೆಂಗಿರುತ್ತೆ, ವಾಟರ್ ಪೈಪ್ ಲೈನ್ ಹೆಂಗಿರುತ್ತೆ ಅಂತ, ಇದರಲ್ಲಿ
ಕ್ಲೋಸ್ ಅಲ್ಲಿ ಇದೆ, ಇದು ಕಾಣೋದಿಲ್ಲ, ಅದ್ರಲ್ಲಿ ನಿಮ್ಗೆ ಎಲ್ಲ ಕಾಣುತ್ತೆ. ಸೂಪರ್. ಸ್ನೇಹಿತರೆ, ನಾವು ಅಲ್ಲಿಗೆ ಹೋಗೋಕೆ ಮೊದಲು ನಾನು ನಿಮ್ಗೆ ಹೇಳ್ಬೇಕಾಗಿರೋದು, ನಮ್ಮ ಗೋವಿಂದರಾಜ್ ಅವರು ತವರ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮಾಲೀಕರು, ಅವರು ಮುಖ್ಯಸ್ಥರು, ಅದರ ಅಧ್ವರಿಗಳವರು. ಸೊ ಅವ್ರದ್ದು ಸುಮಾರು ಒಂದು 20 ವರ್ಷದ ಜರ್ನಿ ಬಿಡಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಆದರೆ ಈ ಕನ್ಸ್ಟ್ರಕ್ಷನಲ್ಲಿ ತುಂಬ ದೊಡ್ಡ ಕೈ ಅವ್ರದ್ದು, ಎಸ್ಪೆಷಲಿ ಇನ್ ದಿಸ್ ರಾಕ್ ಸ್ಟ್ರಕ್ಚರ್ಸ್, ಕಲ್ಲಿನ ಸ್ಟ್ರಕ್ಚರ್ಗಳಲ್ಲಿ. ನೀವು ಯಾರಾದರೂ ತುಂಬ ಪ್ಯಾಷನೇಟಿವ್ ಆಗಿದ್ದು, ಇಲ್ಲ ನಾನು ಲೈಫಲ್ಲಿ ಒಂದು ಸಲ ಹುಟ್ಟಿದ್ದೀನಿ ರೀ, ನನ್ನ ಲೈಫ್ ನಾನು ಬದುಕ್ತೀನಿ, ನಾನು ಅಂದ್ಕೊಂಡಂಗೆ ಮನೆ ಕಟ್ತೀನಿ ಅಂತ ಅಂದ್ಕೊಂಡು ನೀವೇನಾದ್ರು ಈ ಥರ ಕಲ್ಲಿನ ಮನೆ ಕಟ್ಕೋತೀನಿ ಅಂತ ಅನ್ನೋದಾದರೆ, ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಅಲ್ಲ, ಇಡೀ ವರ್ಲ್ಡಲ್ಲಿ ನಿಮಗಿರೋ ಏಕೈಕ ಈ ಥರದ ಮನೆ ಕಟ್ಟೋ ವ್ಯಕ್ತಿ ನಮ್ಮ ಗೋವಿಂದರಾಜು. ಸೊ ಹೀಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ಸ್ ಹಾಕಿರ್ತೀನಿ. ಹೋಗೋಣ ಸರ್ ಫ್ಯಾಕ್ಟ್ರಿಗೆ? ಖಂಡಿತ ಸರ್, ಬನ್ನಿ ಪ್ಲೀಸ್.